Good morning, students. Today, let us see what are skeletal muscle relaxants, its mechanism of action, its classification, and what are the uses of skeletal muscle relaxants. ಇವತ್ತು ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂದರೆ ಏನಂತ ನೋಡೋಣ. ನಿಮಗೆ 3 ಟೈಪ್ಸ್ ಆಫ್ ಮಸಲ್ಸ್ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ನೀವು ಸ್ಮೂತ್ ಮಸಲ್ಸ್, ಸ್ಕೆಲಿಟಲ್ ಮಸಲ್ಸ್ ಮತ್ತು ಕಾರ್ಡಿಯಾಕ್ ಮಸಲ್ಸ್ ಅಂತ ಕೇಳಿರ್ತೀರಾ. ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ muscles or muscular tissue. So smooth muscles which are not under our control, so which are called involuntary muscles, but skeletal muscles are those which are under our control and they are called voluntary muscles. ಸೊ ಇವತ್ತು ನಾವು ಸ್ಕೆಲಿಟಲ್ ಮಸಲ್ಸ್, ಫಸ್ಟು ನಿಮಗೆ ಸ್ಕೆಲಿಟಲ್ ಮಸಲ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಹಾಗಾಗಿ ನಾನು ಮಸಲ್ಸು ಕ್ಲಾಸಿಫಿಕೇಷನ್ನು ಹೇಳಿದೆ ಮತ್ತು ಸ್ಕೆಲಿಟಲ್ ಮಸಲ್ಸ್ ಅಂದರೆ ಏನಂತ ಕೂಡ ಹೇಳಿದ್ದೀನಿ. ಸೊ ಈ ಥರ ಸ್ಕೆಲಿಟಲ್ ಮಸಲ್ಸು ರಿಲ್ಯಾಕ್ಸು ಮತ್ತು ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಅದು ಹೇಗಾಗತ್ತೆ, ಯಾಕೆ ನಾವು ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ಯೂಸ್ ಮಾಡಬೇಕು ಮತ್ತು ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. See, skeletal muscle relaxants are the drugs that act peripherally at a neuromuscular junction or muscle fiber, or it may act centrally in the cerebrospinal axis to reduce muscle tone or cause ಪ್ಯಾರಾಲಿಸಿಸ್. ಸೊ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂದರೆ ಯಾವ ಡ್ರಗ್ಗಳು ಈ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ ಅಂತ. ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ ಅಂದರೆ ಏನೂ ಇಲ್ಲ, ಅದು ಜಂಕ್ಷನ್ ಅಂದರೆ ವಿಚ್ ಯೂಶ್ವಲಿ ಸೆಂಟರ್ ಪಾಯಿಂಟ್ ದಟ್ ಜಾಯಿಂಟ್ಸ್ ಎನಿ ಟು ಮಸಲ್ಸ್ ಆರ್ ಎನಿ ಟು ನರ್ವ್ಸ್, ಅದನ್ನು ನಾವು ಜಂಕ್ಷನ್ ಅಂತ ಕರಿತೀವಿ. ನೀವು ಈ ರೈಲ್ವೆ ಜಂಕ್ಷನ್ ಅಂತ ಕೇಳಿರಬಹುದು. ಅದೇ ಥರ ಎಲ್ಲಿ ಒಂದು ಎರಡು ಟ್ರೈನ್ಗಳು ಅಥವಾ ಈ ಬಸ್ಗಳು ಯೂಶಲಿ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೋ, ಸೊ ಅದನ್ನು ನಾವು ಜಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ನಾವು ಈ ಜಂಕ್ಷನ್ನ ನೋಡ್ತೀವಿ. ಅದೇನು ಅಂದರೆ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ನು. ನರ್ವ್ಸ್ ಮತ್ತು ಮಸಲ್ಸು ಒಂದು ಪಾಯಿಂಟಲ್ಲಿ ಎಲ್ಲಿ ಒಂದು ಇನ್ನೊಂದರ ಜೊತೆ ಈ ಅಟ್ಯಾಚ್ಮೆಂಟನ್ನು ಅಥವಾ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ಳುತ್ತೋ ಅದು ಜಂಕ್ಷನ್ನು. ಸೊ ಇಲ್ಲಿ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸು ಹೇಗೆ ಆ್ಯಕ್ಟ್ ಮಾಡ್ತವೆ ಅಂತಂದರೆ, ಅವುಗಳು ಆ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ ಎಲ್ಲಿರುತ್ತೋ ಅಲ್ಲಿ ಆ್ಯಕ್ಟ್ ಮಾಡ್ತವೆ. ಸೊ ಆ ಮಸಲ್ ಫೈಬರ್ಗಳ ಮೇಲೆ ಆ್ಯಕ್ಟ್ ಮಾಡ್ತವೆ. ಮತ್ತು ನಮಗೆ ಇನ್ನೊಂದು ಥರ ಸ್ಕೆಲಿಟಲ್ ಮಸಲ್ಸ್ ಯಾವುದು ಅಂದರೆ ಸೆಂಟ್ರಲಿ ಆ್ಯಕ್ಟಿಂಗ್ ಅಂತ ಕರಿತೀವಿ. ಈ ಸೆಂಟ್ರಲಿ ಆ್ಯಕ್ಟಿಂಗ್ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸು ಸೆರೆಬ್ರೋಸ್ಪೈನಲ್ ಆಕ್ಸಿಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ಸೆರೆಬ್ರೋಸ್ಪೈನಲ್ ಆಕ್ಸಿಸ್ ಅಂದರೆ ಗೊತ್ತು ನಿಮಗೆ. ಸೊ ಎಲ್ಲಿ ಈ ನರ್ವಸ್ ಟಿಶ್ಯೂ ಎಂಡ್ ಆಗುತ್ತೋ ಅಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಟು ರೆಡ್ಯೂಸ್ ಮಸಲ್ ಟೋನ್ ಆರ್ ಕಾಸ್ ಪ್ಯಾರಾಲಿಸಿಸ್. ಸೊ ಮಸಲ್ ಟೋನನ್ನು ಕಡಿಮೆ ಮಾಡುತ್ತೆ ಅಥವಾ ಆ ಮಸಲ್ಸು ಟೆಂಪ್ರರಿಯಾಗಿ ಸ್ವಲ್ಪ ಹೊತ್ತು ವರ್ಕ್ ಆಗದೇ ಇರೋ ಥರ ಆ ಪ್ಯಾರಲೈಸಿಸ್ನ ಕಾಸ್ ಮಾಡುತ್ತೆ. ಸೊ ಇಂಥದನ್ನು ನಾವು ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತ ಕರಿತೀವಿ. ಅಂದರೆ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸು ಪೆರಿಫಿರಲ್ ಆಗಾದರೂ ಆ್ಯಕ್ಟ್ ಮಾಡ್ಬೋದು ಅಥವಾ ಸೆಂಟ್ರಲ್ ಏನಾದರೂ ಆ್ಯಕ್ಟ್ ಮಾಡ್ಬೋದು ಅನ್ನೋದು ಇದರ ಅರ್ಥ. ಸೊ skeletal muscle relaxation can be achieved by high doses of volatile anesthetics. ಸೊ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೇಷನ್ ನಾವು ಹೇಗೆ ಪಡ್ಕೋಬಹುದು ಅಥವಾ ಹೇಗೆ ಅಚೀವ್ ಮಾಡ್ಕೋತೀವಿ ಅಂತಂದರೆ, ಒಂದು ಹೈ ಡೋಸಸ್ ವೊಲಟೈಲ್ ಅನಸ್ಥೆಟಿಕ್ಸ್ ಜೊತೆ ನಾವು ಯೂಸ್ ಮಾಡ್ತೀವಿ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ. ಅಂದರೆ ನಿಮಗೆ ಅರ್ಥ ಆಗಿರ್ಬೋದು ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಡ್ಯೂರಿಂಗ್ ದ ಸರ್ಜರೀಸ್, ಡ್ಯೂರಿಂಗ್ ದ ಆಪರೇಷನ್ಸ್ ಆ್ಯಂಡ್ ರೀಜನಲ್ ಅನಸ್ತೇಷಿಯಾ. ಸೊ ನಾವು ಯಾವಾಗ ಅದು ಲೋಕಲ್ ಅನಸ್ತೇಷಿಯಾದ ಅವಶ್ಯಕತೆ ಇರುತ್ತೋ, ಸೊ ಆವಾಗ ಆ ಮಸಲ್ ಪ್ಯಾರಲಿಸಿಸ್ ಮಾಡೋಕ್ಕೋಸ್ಕರ ನಾವು ರೀಜನಲ್ ಅನಸ್ಥೆಟಿಕ್ ಡ್ರಗ್ಸ್ ಜೊತೆ ನಾವು ಏನು ಮಾಡ್ತೀವಿ, ಯೂಶಲಿ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ನ್ಯೂರೋಮಸ್ಕ್ಯುಲಾರ್ ಬ್ಲಾಕಿಂಗ್ ಏಜೆಂಟ್ಸ್. ಸೊ ಮಸಲ್ಸ್ ಏನಾದರೂ ಕಾಂಟ್ರಾಕ್ಟ್ ಆಗಿದ್ದು ತುಂಬ ಹೊತ್ತು ಅಥವಾ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ನಲ್ಲಿ ಏನಾದರೂ ಮಸಲ್ಲು ಟ್ವಿಚ್ ಆಗಿದ್ದು ಅಲ್ಲಿ ಕಾಂಟ್ರಾಕ್ಟ್ ಆಗಿದರೆ ಆ ನ್ಯೂರೋಮಸ್ಕ್ಯುಲಾರ್ ಬ್ಲಾಕಿಂಗ್ ಏಜೆಂಟ್ಸ್ನ ಯೂಸ್ ಮಾಡಿ
ಆ ಮಸಲ್ಸ್ನ ನಾವು ರಿಲ್ಯಾಕ್ಸ್ ಮಾಡಿಸ್ತೀವಿ. ಸೊ ಆ್ಯಂಡ್ ಪ್ರಾಪರ್ ಪೇಷಂಟ್ ಪೊಸಿಷನಿಂಗ್ ಆನ್ ದ ಆಪರೇಷನ್ ಟೇಬಲ್. ಮತ್ತು ನಾವು ಈ ಅನಸ್ಥೇಷಿಯಾನೆಲ್ಲ ಕೊಡಬೇಕಾದ್ರೆ ಪ್ರಾಪರ್ ಪೊಸಿಷನಿಂಗ್ ಇಟ್ಕೋತೀವಿ ಪೇಷಂಟ್ದು. ಹಾಗೆಯೇ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ಅನಸ್ಥೇಷಿಯಾ ಜೊತೆ ಕೊಡಬೇಕಾದ್ರೆ ಆ ಪ್ರಾಪರ್ ಪೊಸಿಷನಿಂಗು ಆಪರೇಷನ್ ಟೇಬಲಲ್ಲಿ ಆ ಪೇಷಂಟ್ದು ಪ್ರಾಪರ್ ಪೊಸಿಷನಿಂಗು ಅವಶ್ಯಕತೆ ಇರುತ್ತೆ. ಸೊ ಇಲ್ಲೆಲ್ಲ ನಾವು ಏನು ಮಾಡ್ತೀವಿ, ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ಯೂಸ್ ಮಾಡ್ಕೋತೀವಿ. And what are the classification of skeletal muscle relaxants? So classification usually we do on the basis of site of action and mechanism of action. ನಾವು ಕ್ಲಾಸಿಫಿಕೇಷನ್ನ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತಂದರೆ, ಅವು ಎಲ್ಲಿ ಆ್ಯಕ್ಟ್ ಮಾಡ್ತವೆ ಅಂದರೆ ವೆದರ್ ದೇ ಆ್ಯಕ್ಟ್ ಪೆರಿಫಿರಲಿ ಆರ್ ಸೆಂಟ್ರಲಿ ಅಂತ. ಸೊ ಅದರ ಆಧಾರದ ಮೇಲೆ ದಟ್ ಈಸ್ ವಾಟ್ ವಿಲ್ ಕಾಲ್ ಸೈಟ್ ಆಫ್ ಆ್ಯಕ್ಷನ್ ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಅಂದರೆ ಎಷ್ಟು ಹೊತ್ತು ಆ್ಯಕ್ಟ್ ಮಾಡ್ತವೆ ಮತ್ತು ಎಲ್ಲಿ ಆ್ಯಕ್ಟ್ ಮಾಡ್ತವೆ ಅನ್ನೋದ್ರ ಆಧಾರದ ಮೇಲೂ ನಾವು ಈ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಫಸ್ಟ್ ಒನ್ನು ನಾವು ಅದನ್ನು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂತಂದರೆ, ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಅಂತ ಕರಿತೀವಿ ಅದನ್ನು. ಸೊ ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ದೇ ಆರ್ ನ್ಯೂರೋಮಸ್ಕ್ಯುಲರ್ ಬ್ಲಾಕರ್ಸ್. ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಅದನ್ನು ನಾವು ಇನ್ನೊಂದು ವರ್ಡ್ಸಲ್ಲಿ ಏನಂತ ಕರಿಬಹುದು ಅಂತಂದರೆ, ಅದನ್ನು ನ್ಯೂರೋಮಸ್ಕ್ಯುಲರ್ ಬ್ಲಾಕರ್ಸ್ ಅಂತ ಕರಿಬಹುದು. ಸೊ ದಟ್ ನ್ಯೂರೋಮಸ್ಕ್ಯುಲರ್ ಬ್ಲಾಕರ್ಸ್ ದೇ ಮೇ ಆ್ಯಕ್ಟ್ ಇನ್ ಅ 2 different ವೇ. ಸೊ ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಅಂದರೆ ಯಾವುದು ನ್ಯೂರೋಮಸ್ಕ್ಯುಲರ್ ಜಂಕ್ಷನಲ್ಲಿ ಬ್ಲಾಕರ್ಸ್ ಆಗಿ ಆ್ಯಕ್ಟ್ ಮಾಡ್ತಾವೋ ಅವುಗಳನ್ನು ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಅಂತ ಕರಿತೀವಿ. ಸೊ ಈ ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸಲ್ಲಿ 2 ಥರ ಬರುತ್ತೆ. ಒಂದನ್ನು ನಾನ್ ಡಿಪೋಲರೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಪೋಲರೈಸಿಂಗ್ ಏಜೆಂಟ್ಸ್ ಡಿಪೋಲರೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ಈ ನಾನ್ ಡಿಪೋಲರೈಸಿಂಗ್ ಏಜೆಂಟನ್ನ ಮತ್ತೆ ಅದರ ನ್ಯೂಕ್ಲಿಯಸ್ನ ಆಧಾರದ ಮೇಲೆ, ಅದರ ಕೆಮಿಕಲ್ ಕಾಂಪೋನೆಂಟ್ನ ಆಧಾರದ ಮೇಲೆ ಮತ್ತೆ 2 ರೀತಿ ಡಿವೈಡ್ ಮಾಡ್ತೀವಿ. ಒಂದನ್ನು ಐಸೋಕ್ವಿನೋಲಿನ್ ಡಿರೈವೇಟಿವ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಸ್ಟಿರಾಯ್ಡ್ ಡಿರೈವೇಟಿವ್ಸ್ ಅಂತ ಕರಿತೀವಿ. ಸೊ ಅಂಡರ್ ಐಸೋಕ್ವಿನೋಲಿನ್ ಡಿರೈವೇಟಿವ್ಸ್ ವಿ ಹ್ಯಾವ್ ಟ್ಯೂಬರ್ಕುಲೈನ್, ಡಾಕ್ಸೋಕುರಿಯಂ, ಅಟ್ರಾಕೋರಿಯಂ, ಮೆಟೋಕೊರೈನ್, ಮೆವಾಕುರಿಯಂ. ಇದಿಷ್ಟು ಐಸೋಕ್ವಿನೋಲಿನ್ ಡಿರೈವೇಟಿವ್ಸ್ ಅಂತ ಕರಿತೀವಿ. ಮತ್ತು ಸ್ಟಿರಾಯ್ಡ್ ಡಿರೈವೇಟಿವ್ಸ್, ಸೊ ದಿಸ್ ಕಂಟೈನ್ಸ್ ಸ್ಟಿರಾಯ್ಡ್ ನ್ಯೂಕ್ಲಿಯಸ್. ಮುಂಚೆ ಹೇಳಿದ್ರಲ್ಲಿ ಐಸೋಕ್ವಿನೋಲಿನ್ ನ್ಯೂಕ್ಲಿಯಸ್ ಇರ್ತಾ ಇತ್ತು, ಇದರಲ್ಲಿ ಸ್ಟಿರಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಸ್ಟಿರಾಯ್ಡ್ ನ್ಯೂಕ್ಲಿಯಸ್ ಕೆಳಗಡೆ ನಿಮಗೆ ಯಾವ್ಯಾವ ಡ್ರಗ್ಸ್ ಬರುತ್ತೆ ಅಂದರೆ ಪ್ಯಾನ್ಕುರೋನಿಯಂ, ಪೆಪಾಕುರೋನಿಯಂ, ರ್ಯಾಪಾಕುರೋನಿಯಂ, ರೊಕೊರೋನಿಯಂ ಮತ್ತು ವೆಕೊರೋನಿಯಂ. ಇದಿಷ್ಟು ಸ್ಟಿರಾಯ್ಡ್ ಡಿರೈವೇಟಿವ್ಸ್ ಆಗಿರುತ್ತೆ. ಈ ಡ್ರಗ್ಸು ನಾನ್ ಡಿಪೋಲರೈಸಿಂಗ್ ಏಜೆಂಟ್ಸ್ ಆಗಿರ್ತವೆ ಮತ್ತು ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಕೆಳಗಡೆ ಬರುತ್ತೆ. ಸೊ ಈ ಪೆರಿಫಿರಲಿ ಆ್ಯಕ್ಟಿಂಗ್ ಡ್ರಗ್ಸ್ ಕೆಳಗಡೆ ನಾವು ಮತ್ತು ಇನ್ನೊಂದು ಕೆಟಗರಿ ಡ್ರಗ್ನ ನೋಡ್ತೀವಿ, ಅದನ್ನು ಡಿಪೋಲರೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಆ ಡಿಪೋಲರೈಸಿಂಗ್ ಏಜೆಂಟ್ಸ್ ಕೆಳಗಡೆ ನಿಮಗೆ ಮತ್ತೆ 2 ಡ್ರಗ್ ಬರುತ್ತೆ. ಒಂದು ಸಕ್ಸಾಮೆಥೋನಿಯಂ ಅಂತ, ಅದನ್ನು ನಾವು ಸಕ್ಸಿನೈಲ್ಕೋಲಿನ್ ಅಂತ ಕರಿತೀವಿ, ಮತ್ತು 2ನೇದು ಡೆಕಾಮೆಥೋನಿಯಂ. ಇದೆರಡು ಡಿಪೋಲರೈಸಿಂಗ್ ಏಜೆಂಟ್ಸ್ ಕೆಳಗಡೆ ಬರುತ್ತೆ. ಇದು ಕ್ಲಾಸಿಫಿಕೇಷನ್ನು. ನಿಮಗೆ ಈ ಕ್ಲಾಸಿಫಿಕೇಷನಲ್ಲಿ ಎಲ್ಲ ಡ್ರಗ್ಸನ್ನು ಕೇಳಿಲ್ಲ, ಆ್ಯಕ್ಚುಲಿ ನೀವು ಡೀಟೇಲಾಗಿ ಓದಬೇಕಾಗಿರೋದು ಒಂದು ಡಿಪೋಲರೈಸಿಂಗ್ ಏಜೆಂಟ್ ಕೆಳಗಡೆ ಸಕ್ಸಾಮೆಥೋನಿಯಮು, ಅದು ಸಕ್ಸಿನೈಲ್ಕೋಲಿನ್ನು. ಅದನ್ನು ಬಿಟ್ಟು ನೀವು ಯಾವುದನ್ನು ನೋಡ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಥ್ರೂ ಅಟ್ರಾಕೋರಿಯಂ ನೋಡಬೇಕು, ಪ್ಯಾನ್ಕುರೋನಿಯಂ ನೋಡಬೇಕು, ಮತ್ತು ರೊಕೊರೋನಿಯಂ ಮತ್ತು ವೆಕೊರೋನಿಯಂ. ಇದಿಷ್ಟು ಡ್ರಗ್ಸ್ನ ನೋಡಿಕೊಂಡ್ರೆ ಸಾಕಾಗತ್ತೆ. ಸೊ ಹೌ ಡು ದಿಸ್ skeletal muscle relaxants are going to act, and what is neuromuscular junction anta. See here you are seeing the neuromuscular junction. ನೀವು ಇಲ್ಲಿ neuromuscular junction ನ ನೋಡ್ತಾ ಇದ್ದೀರಾ. ಸೊ ಒಂದು ಮಸಲ್ ಇಲ್ಲಿ ಬರ್ತಾ ಇದೆ, ಒಂದು ನರ್ವ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ದಿಸ್ neuromuscular junction, this is what the
muscle fiber. This is the muscle fiber. So you can see the motor, the neuron, the neuron in the muscle fiber, and this is the motor end plate. So this motor end plate usually consists of some receptors, and these receptors they are the type of nicotinic M receptors. So ಇದನ್ನ nicotinic M receptors ಅಂತ ಕರಿತೀವಿ. ಸೊ ಇಲ್ಲೇನೆ ಯೂಶಲಿ ಡ್ರಗ್ಸ್ ಬೈಂಡ್ ಆಗ್ತಾ ಹೋಗುತ್ತೆ. ಸೊ and you can see some vesicles. So these are some vesicles. So where even the acetylcholine usually it releases. And the mitochondria, you have seen even the mitochondria. See what happens usually when this is the nerve ending actually. So when this motor neuron or the nerve ending it comes, this is the junction between the muscle and the nerve. ಸೊ ಇದು ಒಂದು ಜಂಕ್ಷನ್ ಆಯಿತಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಮಸಲ್ಸು ಹೆಂಗೆ ಕಾಂಟ್ರಾಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ವೆಸಿಕಲ್ಸ್ ಇದೆಯಲ್ಲ, ಇಲ್ಲಿ ಬಂದು ಅಸಿಟೈಲ್ಕೋಲಿನು ಯೂಶಲಿ ದೆ ರಿಲೀಸ್. ಸೊ ಇಲ್ಲಿ ರಿಲೀಸ್ ಆಗುತ್ತೆ ಅಸ್ಟೈಲ್ಕೋಲಿನು. ಸೊ ಅಸ್ಟೈಲ್ಕೋಲಿನ್ ರಿಲೀಸ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಮಸಿಲ್ ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಮಸಿಲ್ ಕಾಂಟ್ರಾಕ್ಷನ್ನು ಯೂಶಲಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ನು ಅದು ನರ್ವ್ ಎಂಡಿಂಗ್ಸಲ್ಲಿ ಆಗ್ತಾ ಹೋಗುತ್ತೆ. ಸೊ ಈ ರಿಸೆಪ್ಟಾರ್ಸ್ಗೆ ಅಸಿಟೈಲ್ಕೋಲಿನ್ ಬದಲು ಸಕ್ಸಿನೈಲ್ಕೋಲಿನ್ ಏನಾದರೂ ಬೈಂಡ್ ಆದರೆ ಸೊ ದೇ ಆರ್ ಗೋಯಿಂಗ್ ಟು cause the relaxation, muscle relaxation ಆಗ್ತಾ ಹೋಗುತ್ತೆ. So now let us see the second type of skeletal muscle relaxants which are going to act centrally. So centrally acting drugs ಅಂತ ಕರಿತೀವಿ ಇದನ್ನು ನಾವು. ಸೊ ಸೆಂಟ್ರಲಿ ಆ್ಯಕ್ಟಿಂಗ್ ಮಸಲ್ ರಿಲ್ಯಾಕ್ಸೆಂಟ್ಸು ಯಾವ್ಯಾವುದು ಅಂತ ನೋಡೋಣ. ಯಾಕಂದರೆ ನಿಮಗೆ ಕ್ಲಾಸಿಫಿಕೇಷನ್ ಕೂಡ ಕೇಳಿರೋದ್ರಿಂದ ನೀವು ಪೆರಿಫೆರಲಿ ಆ್ಯಕ್ಟಿಂಗು ಮತ್ತು ಸೆಂಟ್ರಲಿ ಆ್ಯಕ್ಟಿಂಗು ಎರಡನ್ನೂ ಬರಿಬೇಕಾಗತ್ತೆ. ಸೊ ಪೆರಿಫೆರಲಿ ಆ್ಯಕ್ಟಿಂಗ್ ಕೇಳಿದರೆ ಪೆರಿಫೆರಲಿ ಆ್ಯಕ್ಟಿಂಗ್ ಕೆಳಗಡೆ ನೀವು ನಾನ್ ಡಿಪೋಲರೈಸಿಂಗ್ ಡ್ರಗ್ಸು ಮತ್ತು ಡಿಪೋಲರೈಸಿಂಗ್ ಡ್ರಗ್ಸು ಎರಡನ್ನೂ ಡಿಸ್ಕಸ್ ಮಾಡಬೇಕು. ನಿಮಗೆ ಪೆರಿಫೆರಲಿ ಆ್ಯಕ್ಟಿಂಗ್ ಡ್ರಗ್ಸ್ನ ಮಾತ್ರ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೆಂಟ್ರಲಿ ಆ್ಯಕ್ಟಿಂಗ್ ಇಲ್ಲ. ಬಟ್ ಕ್ಲಾಸಿಫಿಕೇಷನ್ ಕೇಳಿದ್ದಾರೆ. ಸೊ ಕ್ಲಾಸಿಫಿಕೇಷನ್ ಕೇಳಿರೋದ್ರಿಂದ ನೀವು ಸೆಂಟ್ರಲಿ ಆ್ಯಕ್ಟಿಂಗ್ ಡ್ರಗ್ಸ್ಗೂ ಕೂಡ ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಸೊ ಸೆಂಟ್ರಲಿ ಆ್ಯಕ್ಟಿಂಗ್ ಡ್ರಗ್ಸ್ನ ನಾವು ಸ್ಪ್ಯಾಸ್ಮೋಲೈಟಿಕ್ ಡ್ರಗ್ಸ್ ಅಂತ ಕೂಡ ಕರಿತೀವಿ. ಸೊ ಸ್ಪ್ಯಾಸಮ್ ಆದಾಗ ಆ ಸ್ಪ್ಯಾಸಮ್ನ ಕಡಿಮೆ ಮಾಡುತ್ತೆ, ಸೊ ಆ ನೋವನ್ನು ಕಡಿಮೆ ಮಾಡುತ್ತೆ. ಸೊ ದೇ ಆರ್ ಕಾಲ್ಡ್ ಸ್ಪ್ಯಾಸ್ಮೋಲೈಟಿಕ್ ಡ್ರಗ್ಸ್. ದಟ್ ಈಸ್ ಡೈಜಿಪಮ್, ಬಕ್ಲೋಫೆನ್ ಆ್ಯಂಡ್ ಡ್ಯಾಂಟ್ರೋಲಿನ್. ಇದು ಮೂರು ಸೆಂಟ್ರಲಿ ಆ್ಯಕ್ಟಿಂಗ್ ಡ್ರಗ್ಸು. ಆ್ಯಂಡ್ ದೀಸ್ ಡ್ರಗ್ಸ್ ಯೂಶಲಿ ದೇ ಕಂಟ್ರೋಲ್ ದ ಸ್ಪಾಸ್ಟಿಕ್ ಮಸಲ್ ಟೋನ್ ಆ್ಯಸ್ ಇನ್ ದ ಎಪಿಲೆಪ್ಸಿ ಲಿಪಿಡ್ಸ್ ಆದಾಗ, ಕನ್ವಲ್ಷನ್ಸ್ ಆದಾಗ ಎಪಿಲೆಪ್ಸಿಯಲ್ಲಿ ಮಸಲ್ ಟೋನ್ನ ಕಡಿಮೆ ಮಾಡೋಕ್ಕೆ ಯೂಶಲಿ ಇದನ್ನು ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಡೈಜಿಪಮ್. ಆ್ಯಂಡ್ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆ್ಯಂಡ್ ಸೆರೆಬ್ರಲ್ ಪ್ಯಾಲ್ಸಿ ಆ್ಯಂಡ್ ಸ್ಟ್ರೋಕ್ ಇಲ್ಲೆಲ್ಲ ಯೂಶಲಿ ಏನಾಗಿರುತ್ತೆ ಅಂತಂದರೆ ಸ್ಪ್ಯಾಸಮ್ ಜಾಸ್ತಿ ಆಗಿರುತ್ತೆ. ಸೊ ಮತ್ತು ಮಸಲ್ ಟ್ವಿಚಿಂಗ್ ಆಗಿರುತ್ತೆ ಮತ್ತು ಮಸಲ್ಸ್ ಕಾಂಟ್ರಾಕ್ಷನ್ ಆಗಿರುತ್ತೆ. ಸೊ ಅಲ್ಲಿ ಮಸಲ್ ರಿಲ್ಯಾಕ್ಸೇಷನ್ ಆಗೋಕ್ಕೆ ನಾವು ಈ ಡ್ರಗ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಲೆಟ್ ಸಿ ದ ಮೆಕ್ಯಾನಿಸಮ್ ಆಫ್ ಸ್ಕೆಲಿಟಲ್ ಮಸಲ್ ಕಾಂಟ್ರಾಕ್ಷನ್. ಫಸ್ಟು ಕಾಂಟ್ರಾಕ್ಷನ್ ಹೇಗಾಗತ್ತೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಡ್ರಗ್ಸ್ ಆ್ಯಕ್ಟ್ ಮಾಡಿ ಅದನ್ನು ಹೇಗೆ ರಿಲ್ಯಾಕ್ಸ್ ಮಾಡುತ್ತೆ ಅಂತ ಹೇಳ್ತೇನೆ. So usually how do the skeletal muscle contract? See, they contract by initiation of impulse. First impulse transmission ಆಗುತ್ತೆ and there may be a release of acetylcholine. ನಂತರ ಏನಾಗುತ್ತೆ ಅಂದರೆ ಅಸಿಟೈಲ್ಕೋಲಿನು ಅಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಸಿಟೈಲ್ಕೋಲಿನ್ ರಿಲೀಸ್ ಆದ ತಕ್ಷಣ there may be an activation of nicotinic receptor at motor end plate. ಆಮೇಲೆ ಏನಾಗುತ್ತೆ ಅಂತಂದರೆ ನಿಕೋಟಿನಿಕ್ ರಿಸೆಪ್ಟಾರು ಎಸ್ಪೆಷಲಿ ಆ ಮೋಟಾರ್ ಎಂಡ್ ಪ್ಲೇಟ್ ಅಂತ ನಾನು ನಿಮಗೆ ಜಂಕ್ಷನ್ ತೋರಿಸಿದ್ನಲ್ಲ, ಆ ಜಂಕ್ಷನಲ್ಲಿ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಸ್ಟೈಲ್ಕೋಲಿನ್ ಹೋಗಿ ಆ ರಿಸೆಪ್ಟಾರಿಗೆ ಬೈಂಡ್ ಆಗುತ್ತೆ. ಆ್ಯಂಡ್ ಓಪನಿಂಗ್ ಆಫ್ ಅಯಾನ್ ಚಾನಲ್, ದಟ್ ಇಸ್ ಪ್ಯಾಸೇಜ್ ಆಫ್ ಸೋಡಿಯಂ ಆ್ಯಂಡ್ ಡಿಪೋಲರೈಸೇಷನ್ ಆಫ್ ಎಂಡ್ ಪ್ಲೇಟ್. ಸೊ ಅಯಾನ್ ಚಾನಲ್ ಓಪನ್ ಆಗುತ್ತೆ, ಅದು ಸೋಡಿಯಂ ಅಯಾನ್ ಚಾನಲ್ಲು, ಅಲ್ಲಿಂದ ಸೋಡಿಯಂ ಅಯಾನು ಪಾಸ್ ಆಗುತ್ತೆ. ಸೊ ಆವಾಗ ಡಿಪೋಲರೈಸೇಷನ್ ಕಾಸ್ ಆಗುತ್ತೆ ಮಸಲ್ ಎಂಡ್ ಪ್ಲೇಟಲ್ಲಿ. ಸೊ ಆ ಥರ ಡಿಪೋಲರೈಸೇಷನ್ ಕಾಸ್ ಆದ ತಕ್ಷಣವೇ ಮಸಲ್ ರಿಲ್ಯಾಕ್ಸೇಷನ್ನು ಆಗುತ್ತೆ. ಸೊ ದೇರ್ ಮೇ ಬಿ ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ. ದೇರ್ ಮೇ ಬಿ ಕಾಂಟ್ರಾಕ್ಷನ್ ಆಫ್
muscle. And neuromuscular blocking agents used in clinical practice that interfere with this process. So muscle contraction ಆದಮೇಲೆ ಈ ನ್ಯೂರೋಮಸ್ಕ್ಯುಲರ್ ಬ್ಲಾಕಿಂಗ್ ಏಜೆಂಟ್ಸ್ನ ನಾವು ಆ ಜಾಗದಲ್ಲಿ ಯೂಸ್ ಮಾಡಿದರೆ ಸೊ ಆವಾಗ ರಿಲ್ಯಾಕ್ಸೇಷನ್ನ ನಾವು ಅಚೀವ್ ಮಾಡ್ಕೋಬೋದು. And the drugs that can block this neuromuscular transmission, ಈ ನ್ಯೂರೋಮಸ್ಕ್ಯುಲರ್ ಟ್ರಾನ್ಸ್ಮಿಷನ್ನ ಅಂದರೆ ಅಸಿಟೈಲ್ ಕೋಲಿನ್ನ ಅಥವಾ ಮಸಲ್ ಕಾಂಟ್ರಾಕ್ಷನ್ ಬೈ ಆ್ಯಕ್ಟಿಂಗ್ ಪೆರಿಫಿರಲಿ ಆನ್ ಮಸಲ್ ಎಂಡ್ ಪ್ಲೇಟ್. ಸೊ ಯಾವುದೇ ಡ್ರಗ್ಗು ಈ ಅಸಿಟೈಲ್ ಕೋಲಿನ ಆ್ಯಕ್ಷನ್ನ ಅಥವಾ ಅದು ಬೈಂಡ್ ಆಗೋದನ್ನು ಆ ರಿಸೆಪ್ಟಾರ್ ಜೊತೆ ನಿಕೋಟಿನಿಕ್ ರಿಸೆಪ್ಟಾರ್ ಜೊತೆ ತಪ್ಪಿಸಿದ್ರೆ ಮಸಲ್ ಕಾಂಟ್ರಾಕ್ಷನ್ ಬದಲು ಮಸಲ್ ರಿಲ್ಯಾಕ್ಸೇಷನ್ ಆಗ್ತಾ ಹೋಗುತ್ತೆ. ಸೊ ನಾವು ಮಸಲ್ ರಿಲ್ಯಾಕ್ಸೇಷನ್ನ ಹೇಗೆ ಅಚೀವ್ ಮಾಡ್ಕೋತೀವಿ ಅಂದರೆ ಹಿಯರ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ದ ಅಸಿಟೈಲ್ಕೋಲಿನ್ ಟು ಬೈಂಡ್ ಟು ದ ನಿಕೋಟಿನಿಕ್ ರಿಸೆಪ್ಟಾರ್, there is a binding of any of the blocking agents, that is neuromuscular blocking agents. Either they may be depolarizing agent or they may be non-depolarizing agent other than the centrally acting drugs. So let us see the depolarizing agents. So depolarizing drugs ನಾನು ಆಗಲೇ ಹೇಳಿದೆ ನಿಮಗೆ, that is hexamethonium as well as decamethonium ಅಂತ. So this hexamethonium which is otherwise called succinylcholine, ಅದನ್ನು succinylcholine ಅಂತ ಕೂಡ ಕರಿತೀವಿ. So this succinylcholine, how do it act, ಹೇಗೆ succinylcholine ಆ್ಯಕ್ಟ್ ಮಾಡುತ್ತೆ ಅಂತ. ಸೊ ದೀಸ್ ಡ್ರಗ್ಸ್ ದೇ ಆ್ಯಕ್ಟ್ ಲೈಕ್ ಅಸಿಟೈಲ್ಕೋಲಿನ್ ಬಟ್ ಪರ್ಸಿಸ್ಟ್ ಅಟ್ ದ ಸಿನಾಪ್ಸ್ ಅಟ್ ಹೈ ಕಾನ್ಸಂಟ್ರೇಷನ್ ಆ್ಯಂಡ್ ಫಾರ್ ಲಾಂಗರ್ ಡ್ಯೂರೇಷನ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಸ್ಟಿಮ್ಯುಲೇಟ್ ದ ರಿಸೆಪ್ಟಾರ್. ಸೊ ಈ ಡ್ರಗ್ಗು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಅಸಿಟೈಲ್ಕೋಲಿನ್ ಥರನೇ, ಆದರೆ ಅಸಿಟೈಲ್ಕೋಲಿನ್ ಯಾವ ರಿಸೆಪ್ಟಾರ್ ಮೇಲೆ ಆ್ಯಕ್ಟ್ ಮಾಡಬೇಕು ಆಗಿರುತ್ತೆ, ಸೊ ಅಸಿಟೈಲ್ಕೋಲಿನ್ನ ಬದಲು ಸಕ್ಸಿನೈಲ್ಕೋಲಿನ್ನು ಆ ಸಿನಾಪ್ಸ್ ಹತ್ರ ಹೈ ಕಾನ್ಸಂಟ್ರೇಷನಲ್ಲಿ ಆ್ಯಕ್ಟ್ ಮಾಡುತ್ತೆ ಮತ್ತು ಲಾಂಗರ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಸ್ಟಿಮ್ಯುಲೇಟ್ ದ ರಿಸೆಪ್ಟಾರ್ ಮತ್ತು ರಿಸೆಪ್ಟಾರ್ನ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ. First, there may be opening of a sodium channel that occurs resulting in depolarization. So sodium channel na nimge avagale ತೋರಿಸ್ದೆ. So sodium enter ಆಗುತ್ತೆ. So sodium enter ಆದ ತಕ್ಷಣ depolarization ಆಗುತ್ತೆ. Depolarization ಆದ ತಕ್ಷಣ muscle contraction ಆಗುತ್ತೆ. So this leads to transient twitching of the muscle, continued binding of drugs that make the receptor incapable to transmit the impulses. So there may be paralysis occurs. So sodium channel ಏನು ಡಿಪೋಲರೈಸೇಷನ್ನ ಕಾಸ್ ಮಾಡುತ್ತೋ ಸೊ ಅದರ ಬದಲು ಏನಾದರೂ ಸಕ್ಸಿನೈಲ್ಕೋಲಿನ್ನು ಅಲ್ಲಿ ಆ್ಯಕ್ಟ್ ಮಾಡಿದರೆ, ಸೊ ಸಕ್ಸಿನೈಲ್ಕೋಲಿನ್ನು ಇಫ್ ವಾಟ್ ಎವರ್ ದ ಡ್ರಗ್ ಅದರ್ ದ್ಯಾನ್ ಸಕ್ಸಿನೈಲ್ಕೋಲಿನ್, ಈವನ್ ಇಟ್ ಮೇ ಬಿ ಎ ಡೆಕಾಮೆಥೋನಿಯಮ್, ಸೊ ಡಿಪೋಲರೈಸಿಂಗ್ ಏಜೆಂಟ್ಸು ಆ್ಯಕ್ಟ್ ಮಾಡಿದಾಗ ಏನು ಮಾಡುತ್ತೆ ಅಂದರೆ ದೆ ಮೇಕ್ ದ ಇನ್ಕೇಪಬಲ್ ಆಫ್ ಟ್ರಾನ್ಸ್ಮಿಟಿಂಗ್ ದ ಇಂಪಲ್ಸಸ್. ಸೊ ಇಂಪಲ್ಸಸ್ ಏನಾಗಲ್ಲ, ಟ್ರಾನ್ಸ್ಮಿಟ್ ಆಗಲ್ಲ. ಸೊ ಇಫ್ ದೆರ್ ಇಸ್ ನೋ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್ ದೇರ್ ಮೇ ಬಿ ಪ್ಯಾರಾಲಿಸಿಸ್. ಸೊ ಮಸಲ್ ಪ್ಯಾರಾಲಿಸಿಸ್ ಆಗುತ್ತೆ. ಸೊ ಮಸಲ್ ಪ್ಯಾರಾಲಿಸಿಸ್ನ ನಾವು ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಸೊ ದ ಕಂಟಿನ್ಯೂಡ್ ಡಿಪೋಲರೈಸೇಷನ್ ಮೇಕ್ಸ್ ದ ರಿಸೆಪ್ಟಾರ್ ಇನ್ಕೇಪಬಲ್ ಆಫ್ ಟ್ರಾನ್ಸ್ಮಿಟಿಂಗ್ ದ ಫರ್ದರ್ ಇಂಪಲ್ಸಸ್. ಸೊ ಮತ್ತೆ ನೆಕ್ಸ್ಟ್ ಇಂಪಲ್ಸ್ ಟ್ರಾನ್ಸ್ಮಿಷನ್ ನಾವು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಲ್ಲ. ಸೊ ಇಂಪಲ್ಸ್ ಟ್ರಾನ್ಸ್ಮಿಷನ್ ಆಗಿಲ್ಲ ಅಂದರೆ ಕಾಂಟ್ರಾಕ್ಷನ್ ಆಗಲ್ಲ, ಮಸಲ್ ಕಾಂಟ್ರಾಕ್ಷನ್ ಆಗಲ್ಲ. ಸೊ ಹಾಗಾಗಿ ದೇರ್ ಮೇ ಬಿ ಅನ್ ಅಚೀವ್ಮೆಂಟ್ ಆಫ್ ರಿಲ್ಯಾಕ್ಸೇಷನ್. So what are therapeutic uses of succinylcholine? So succinylcholine may be used when rapid endotracheal intubations is required. So endotracheal intubation extubation ಅಂತ ನೀವು OTL ನೋಡಿರ್ತೀರಾ. ಸೊ ಎಂಡೋಟ್ರೇಕಿಯಲ್ ಇಂಟ್ಯೂಬೇಷನ್ ಮಾಡಬೇಕಾದ್ರೆ ಸಕ್ಸಿನೈಲ್ಕೋಲಿನನ್ನು ಕೊಟ್ಟು ಎಂಡೋಟ್ರೇಕಿಯಲ್ ಇಂಟ್ಯೂಬೇಷನ್ನ ಮಾಡ್ತಾರೆ. ಸೊ ಟ್ರೇಕಿಯಲ್ ಇಂಟ್ಯೂಬೇಷನ್ ನೀವು ನೋಡಿರ್ತೀರಾ. ಆ್ಯಂಡ್ ಎಲೆಕ್ಟ್ರೋಕನ್ವಲ್ಸಿವ್ ಶಾಕ್ ಥೆರಪಿ ಮತ್ತು ಎಲೆಕ್ಟ್ರೋಕನ್ವಲ್ಸಿವ್ ಶಾಕ್ ಥೆರಪಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಪೇಷಂಟ್ಗೆ ಕನ್ವಲ್ಷನ್ಸ್ ಆದಾಗ ಸೊ ಅವರಿಗೆ ಈ ಎಲೆಕ್ಟ್ರಾನಿಕ್ ಶಾಕ್ ಥೆರಪಿ ಅವಶ್ಯಕತೆ ಇದ್ದಾಗ ಸೊ ಎಲೆಕ್ಟ್ರೋಕನ್ವಲ್ಸಿವ್ ಶಾಕ್ ಥೆರಪಿ ಕೊಡಬೇಕಾದ್ರೆ ಸಕ್ಸಿನೈಲ್ಕೋಲಿನ್ನ ಯೂಸ್ ಮಾಡ್ಕೋತಾರೆ. And what is the PK pharmacokinetics? It may be administered intravenously and due to rapid inactivation by the
plasma cholinesterase and given by continued infusion. So infusion ರೂಪದಲ್ಲಿ ನಾವು ಹಾಕ್ತೀವಿ ಮತ್ತು it is going to absorb via the blood and it is going to be excreted in the urine. And coming to the detailed discussion of succinylcholine. So succinylcholine ಅಂದರೆ ಏನು ಅಂತ ನೋಡೋಣ. This succinylcholine which causes paralysis of skeletal muscle ಪ್ಯಾರಾಲಿಸಿಸ್ನ ಕಾಸ್ ಮಾಡಿ ಮಸಲ್ ರಿಲ್ಯಾಕ್ಸೇಷನ್ನ ಅಚೀವ್ ಮಾಡುತ್ತೆ succinylcholine. So the sequence of paralysis may be different from that of non-depolarizing drugs, but respiratory muscles are paralyzed at last. So ಇದು ತುಂಬ ಇಂಪಾರ್ಟೆಂಟು. ಏನಂದರೆ ಯಾವುದೇ ಕಾರಣಕ್ಕೂ ರೆಸ್ಪಿರೇಟರಿ ಮಸಲ್ಸು ಸ್ಟಾರ್ಟಿಂಗು ಪ್ಯಾರಲೈಸ್ ಆಗಲೇಬಾರ್ದು. ಸೊ ಅದು ಈವನ್ ಪ್ಯಾರಲೈಸ್ ಆದ್ರೂ ಕೂಡ ನಾವು ಅದನ್ನು ಸೈಡ್ ಎಫೆಕ್ಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಮಗೆ ಯಾವ ಮಸಲ್ಲು ಪ್ಯಾರಲೈಸ್ ಆಗಬೇಕು ಅಂದರೆ ಅದು ಸ್ಕೆಲಿಟಲ್ ಮಸಲ್ಲು. ಸೊ ಅದು ಒಂದಾದ್ಮೇಲೆ ಒಂದು ಸೀಕ್ವೆನ್ಸಲ್ಲಿ ಪ್ಯಾರಲೈಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಮೇ ಬಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ನಾನ್ ಡಿಪೋಲರೈಸಿಂಗ್ ಡ್ರಗ್ಸ್. ಸೊ ರೆಸ್ಪಿರೇಟರಿ ಮಸಲ್ಲು ಲಾಸ್ಟಲ್ಲಿ ಪ್ಯಾರಲೈಸ್ ಆಗುತ್ತೆ. ಸೊ ಅದನ್ನು ನಾವು ರೆಸ್ಪಿರೇಟರಿ ಡಿಪ್ರೆಷನ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಪ್ರೊಡ್ಯೂಸಸ್ ಅ ಟ್ರಾನ್ಸಿಯೆಂಟ್ ಟ್ವಿಚಿಂಗ್ ಆಫ್ ಸ್ಕೆಲಿಟಲ್ ಮಸಲ್ ಬಿಫೋರ್ ಕಾಸಿಂಗ್ ಬ್ಲಾಕ್. ಸೊ ಅದು ಬ್ಲಾಕ್ನ ಕಾಸ್ ಮಾಡೋಕ್ಕಿಂತ ಮುಂಚೆ ಟ್ರಾನ್ಸಿಯೆಂಟ್ ಟ್ವಿಚಿಂಗ್ ಮಸಲ್ಸ್ ಟ್ವಿಚ್ ಆಗ್ತವೆ ಸ್ಕೆಲಿಟಲ್ ಮಸಲ್ಲು. ಆ್ಯಂಡ್ ಇಟ್ ಕಾಸಸ್ ಮೇಂಟೈನ್ಡ್ ಡಿಪೋಲರೈಸೇಷನ್ at the end plate which leads to a loss of electrical excitability. ಸೊ ಆಮೇಲೆ ನಂತರ ಏನಾಗುತ್ತೆ ಅಂತಂದರೆ ಅದು ಡಿಪೋಲರೈಸೇಷನ್ನ ಕಾಸ್ ಮಾಡುತ್ತೆ. ಎಲ್ಲಿ ಅಂತಂದರೆ ಮಸಲ್ ಎಂಡ್ ಪ್ಲೇಟಲ್ಲಿ. ಸೊ ಮಸಲ್ ಎಂಡ್ ಪ್ಲೇಟಲ್ಲಿ ಡಿಪೋಲರೈಸೇಷನ್ನ ಕಾಸ್ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾನ್ಸ್ಮಿಷನ್ನು ನಿಂತೋಗುತ್ತೆ. ಸೊ ದೇರ್ ಮೇ ಬಿ ಲಾಸ್ ಆಫ್ ಎಲೆಕ್ಟ್ರಿಕಲ್ ಎಕ್ಸೈಟಬಿಲಿಟಿ. ಹಾಗಾಗಿ ಎಲೆಕ್ಟ್ರಿಕಲ್ ಇಂಪಲ್ಸು ನಿಂತೋಗೋದ್ರಿಂದ ಎಲೆಕ್ಟ್ರಿಕಲ್ ಎಕ್ಸೈಟಬಿಲಿಟಿ ಕೂಡ ಲಾಸ್ ಆಗುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಶಾರ್ಟರ್ ಡ್ಯೂರೇಷನ್ ಆಫ್ ಆ್ಯಕ್ಷನ್. ಮತ್ತು ಆ್ಯಕ್ಷನ್ ಏನು ಅಂದರೆ ಕಡಿಮೆ ಸಮಯದಲ್ಲಿ ಒಂದು 5 ನಿಮಿಷದ ಒಳಗಡೆ ಆ್ಯಕ್ಟ್ ಮಾಡಿಬಿಡಿ. ಆನ್ಸೆಟ್ಟು 30 ಸೆಕೆಂಡ್ಸ್ ಒಳಗಡೆ ಆಗುತ್ತೆ. ಮತ್ತು ಅದರ ಡ್ಯೂರೇಷನ್ ಆಫ್ ಆ್ಯಕ್ಷನ್ನು ಎಷ್ಟೊತ್ತಿರುತ್ತೆ ಅಂತಂದರೆ ಇಟ್ ಈಸ್ ನಿಯರ್ಲಿ 5 to 10 minutes ಅಷ್ಟೇ ಇರುತ್ತೆ. ಸೊ ವೆನ್ ಇಟ್ ಆ್ಯಕ್ಟ್ಸ್ ಲೈಕ್ acetylcholine but diffuse slowly to the end plate and remain there for long enough that the depolarization causes loss of electrical excitability. ಇದು acetylcholine ಥರ ಆ್ಯಕ್ಟ್ ಮಾಡಿದರೂ ಕೂಡ ನಿಧಾನವಾಗಿ ಡಿಫ್ಯೂಸ್ ಆಗುತ್ತೆ. ಜೊತೆಗೆ ಲಾಂಗರ್ ಟೈಮು ಮಸಲ್ ಎಂಡ್ ಪ್ಲೇಟಲ್ಲಿ ಉಳ್ಕೊಳ್ಳುತ್ತೆ. ಮತ್ತು ಡಿಪೋಲರೈಸೇಷನ್ನ ಕಾಸ್ ಮಾಡೋದ್ರಿಂದ ಏನಾಗುತ್ತೆ, ಇಂಪಲ್ಸ್ ಟ್ರಾನ್ಸ್ಮಿಷನ್ ಆಗಲ್ಲ, ಎಲೆಕ್ಟ್ರಿಕಲ್ ಎಕ್ಸೈಟಬಿಲಿಟಿ ಏನಾಗುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ಇಂಪಲ್ಸ್ ಟ್ರಾನ್ಸ್ಮಿಷನ್ ಆಗಲ್ಲ. ಆವಾಗ ಮಸಲ್ ಎಲ್ಲಿ ಕಾಂಟ್ರಾಕ್ಟ್ ಆಗಬೇಕಾಗಿರುತ್ತೆ ಆ ಕಾಂಟ್ರಾಕ್ಷನ್ನ ತಪ್ಪಿಸುತ್ತೆ. ಮತ್ತು ಡೋಸು ನಾವು ಎಷ್ಟು ಕೊಡ್ಬೋದು ಸಕ್ಸಿನೈಲ್ಕೋಲಿನ್ದು ಅಂದರೆ 1 to 1.5 mg per kg. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ಸ್ ವೆಯ್ಟ್. ಸೊ 1 kgಗೆ 1 to 1.5 mg ಅಷ್ಟೇ. ಆ್ಯಂಡ್ ಆನ್ಸೆಟ್ ಆಫ್ ಆ್ಯಕ್ಷನ್ ಆ್ಯಸ್ ಐ ಟೋಲ್ಡ್ ಯು ಇಟ್ ಈಸ್ ನಿಯರ್ಲಿ 30 to 60 seconds. ಅಂದರೆ 1 ನಿಮಿಷದ ಒಳಗಡೆ ಅದು ಆ್ಯಕ್ಷನ್ನ ತೋರಿಸ್ಬಿಡುತ್ತೆ. ಮತ್ತು ಎಷ್ಟು ಹೊತ್ತಿರುತ್ತೆ ಅಂದರೆ ನಿಯರ್ಲಿ 5 to 10 minutes. So this is the duration of action of acetylcholine. ಸೊ acetylcholine ಬಗ್ಗೆ ಅದರ ಮೆಕ್ಯಾನಿಸಮ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ, ಹೇಗೆ acetylcholine ಆ್ಯಕ್ಟ್ ಮಾಡುತ್ತೆ ಅಂತ. ಸೇಮ್ succinylcholine ಕೂಡ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ acetylcholine ಬಗ್ಗೆನೇ ಹೇಳಿದೆ. ಈಗ ನೀವು succinylcholine ನೋಡಿದ್ರಿ, ಹೇಗೆ succinylcholine ಆ್ಯಕ್ಟ್ ಮಾಡುತ್ತೆ ಮತ್ತು ಅದರ ಡೋಸ್ ಎಷ್ಟು, ಡ್ಯೂರೇಷನ್ ಆಫ್ ಆ್ಯಕ್ಷನ್ ಏನು, ಮತ್ತು ಅದು ಹೇಗೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಮತ್ತು ಎಷ್ಟೊತ್ತು ಆ್ಯಕ್ಟ್ ಮಾಡುತ್ತೆ ಅಂತ. So what are the adverse effects of this succinylcholine? So it may cause bradycardia, so which may be preventable by atropine. So decreased heart rate na cause ಮಾಡಬಹುದು succinylcholine. ಮತ್ತು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಕೋಬಹುದು ಅಂತಂದರೆ atropine ನ ಕೊಟ್ಟು we can prevent, which is atropine, which is also a pre-medication. And hyperkalemia in patients with trauma or burns. ಪೇಷಂಟಿಗೆ ಟ್ರಾಮಾ ಆದಾಗ ಅಥವಾ ಬರ್ನ್ ಆದಾಗ ನಾವೇನಾದರೂ ಸಕ್ಸಿನೈಲ್ಕೋಲಿನನ್ನು ಕೊಟ್ಟರೆ ಆಪರೇಷನ್ಸ್ಗೆ ಅಂತ ಅದು ಹೈಪರ್ಕಲೆಮಿಯಾನ ಕಾಸ್ ಮಾಡಿದ್ರೆ ಇನ್ಕ್ರೀಸ್ ಪೊಟ್ಯಾಷಿಯಮ್ನ ಕಾಸ್ ಮಾಡ್ಬೋದು ಬಾಡಿಯಲ್ಲಿ. ಆ್ಯಂಡ್ ದಿಸ್ ಮೇ ಕಾಸ್ ದಿಸ್ಥರ್ಮಿಯಾ ಆರ್ ಈವನ್ ಕಾರ್ಡಿಯಾಕ್ ಅರೆಸ್ಟ್. ಸೊ ಪೊಟ್ಯಾಷಿಯಮ್ ರೇಟ್ ಜಾಸ್ತಿ ಆಗೋದ್ರಿಂದ ಏನಾಗ್ಬೋದು ಅಂತಂದರೆ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗಬಹುದು. ಆ್ಯಂಡ್ ಸೊ ಯು
OT students should be very cautious that before giving succinylcholine, so you have to go through the patient's data. ಸೊ ನೀವು ಪೇಷಂಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರೀ ಡೇಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಪೇಷಂಟ್ಸ್ದು ಆಮೇಲೆ ಕೊಡಬೇಕಾಗತ್ತೆ. ಆ್ಯಂಡ್ ಇನ್ಕ್ರೀಸ್ಡ್ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಡ್ಯೂ ಟು ಕಾಂಟ್ರಾಕ್ಷನ್ ಆಫ್ ಸಮ್ ಎಕ್ಸ್ಟ್ರಾ ಆಕ್ಯುಲರ್ ಮಸಲ್ಸ್. ಸೊ ಮಸಲ್ ಕಾಂಟ್ರಾಕ್ಷನ್ನು ಅದು ಈವನ್ ಆಕ್ಯುಲರ್ ಮಸಲ್ಸು ಕಾಂಟ್ರಾಕ್ಟ್ ಆಗ್ಬೋದು. ಸೊ ಹಾಗಾಗಿ ಇನ್ಕ್ರೀಸ್ಡ್ ಆಕ್ಯುಲರ್ ಪ್ರೆಷರ್, ಇಂಟ್ರಾ ಆಕ್ಯುಲರ್ ಪ್ರೆಷರು ಆಗಬಹುದು. ಆ್ಯಂಡ್ ಇನ್ಕ್ರೀಸ್ಡ್ ಇಂಟ್ರಾಗ್ಯಾಸ್ಟ್ರಿಕ್ ಪ್ರೆಷರ್ ವಿಚ್ ಮೇ ಲೀಡ್ ಟು ಎಮೆಸಿಸ್ ಆ್ಯಂಡ್ ಆಸ್ಪಿರೇಷನ್ ಆಫ್ ಗ್ಯಾಸ್ಟ್ರಿಕ್ ಕಂಟೆಂಟ್. ಸೊ ಇಂಟ್ರಾಗ್ಯಾಸ್ಟ್ರಿಕ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಪೇಷಂಟ್ ಮೇ ಫೀಲ್ ವಾಮಿಟಿಂಗ್, ಪೇಷಂಟ್ಗೆ ಎಮೆಸಿಸ್ ಆಗ್ಬೋದು, ವಾಮಿಟಿಂಗ್ ಅಂತ ಅನ್ನಿಸ್ಬೋದು, ಮತ್ತು ಆಸ್ಪಿರೇಷನ್ ಗ್ಯಾಸ್ಟ್ರಿಕ್ ಕಂಟೆಂಟ್ ಕೂಡ ಆಸ್ಪಿರೇಟ್ ಆಗ್ಬೋದು. ಸೊ ದಿಸ್ ಇಸ್ ದ summary of all the neuromuscular blocking agents. So you can go through even the summary. I hope you understood what skeletal muscle relaxants are. So let me go for the depolarizing agents in the next class ಅಲ್ಲಿ ನಾವು ಡಿಪೋಲರೈಸಿಂಗ್ ಏಜೆಂಟ್ಸ್ ಮತ್ತು ನಾನ್ ಡಿಪೋಲರೈಸಿಂಗ್ ಏಜೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. Thank you for your patience listening. Dear students, let us continue with the non-depolarizing skeletal muscle relaxants. So till now we had discussed about depolarizing skeletal muscle relaxant, that is succinylcholine. Now let us continue with the non-depolarizing skeletal muscle relaxant. So let us see the classification. ಈಗ ನಾನ್ ಡಿಪೋಲರೈಸಿಂಗ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ನೋಡೋಣ. ಅದರಲ್ಲಿ ಫಸ್ಟು ಕ್ಲಾಸಿಫಿಕೇಷನ್ ನೋಡೋಣ, ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ನಾನ್ ಡಿಪೋಲರೈಸಿಂಗ್ ಏಜೆಂಟ್ಸ್ ಅಂತ. ನಿಮಗೆ ನಾನು ಡಿಪೋಲರೈಸಿಂಗ್ ಏಜೆಂಟ್ಸಲ್ಲಿ ಎರಡೇ ಡ್ರಗ್ ಹೇಳಿದ್ದೆ, ಅದು ಸಕ್ಸಿನೈಲ್ಕೋಲಿಯಮು ಮತ್ತು ಡೆಕಾಮೆಥೋನಿಯಮು. ಸೊ ಇಲ್ಲಿ ನಾವು ನಾನ್ ಡಿಪೋಲರೈಸಿಂಗಲ್ಲಿ ಕ್ಲಾಸಿಫಿಕೇಷನ್ ಕೂಡ ಮಾಡಬಹುದು, ಅದು 3 ಕ್ಯಾಟಗರೀಸ್ ಆಗಿ. ಸೊ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ದ ಡ್ಯೂರೇಷನ್ ಆಫ್ ಆ್ಯಕ್ಷನ್. ಇದು ಯಾವ ಆಧಾರದ ಮೇಲೆ ನಾವು ನಾನ್ ಡಿಪೋಲರೈಸಿಂಗ್ ಮಸಲ್ ರಿಲ್ಯಾಕ್ಸೆಂಟ್ಸ್ನ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತಂದರೆ ಅದು ಅದರ ಡ್ಯೂರೇಷನ್ ಆಫ್ ಆ್ಯಕ್ಷನ್ ಮೇಲೆ, ಎಷ್ಟು ಹೊತ್ತು ಬಾಡಿಯಲ್ಲಿ ಇರುತ್ತೆ ಅನ್ನೋದರ ಆಧಾರದ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ದ ಫಸ್ಟ್ ಒನ್ ಇಸ್ ಲಾಂಗ್ ಆ್ಯಕ್ಟಿಂಗ್, ದಟ್ ಈಸ್ pancuronium. So under long acting drugs you'll have pancuronium. Afterwards we'll have the second category with the intermediate acting. So intermediate acting drugs na kelige nimge atarcorium, vecuronium, rocuronium and cisatracuronium ಇಷ್ಟು ಬರುತ್ತೆ. ಮತ್ತು ಶಾರ್ಟ್ ಆ್ಯಕ್ಟಿಂಗ್, ಸೊ ಶಾರ್ಟ್ ಆ್ಯಕ್ಟಿಂಗ್ ಡ್ರಗ್ಸ್ನ ಕೆಳಗೆ ನಿಮಗೆ ಮೆವಾಕುರಿಯಂ ಬರುತ್ತೆ. ಸೊ ಇಲ್ಲಿ ಸೆಕೆಂಡ್ ಇಯರ್ OT ಸ್ಟೂಡೆಂಟ್ಸಿಗೆ 4 ಡ್ರಗ್ಸ್ನ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಯಾವ್ದು ಅಂದರೆ ಪ್ಯಾನ್ಕ್ರೋನಿಯಮು, ಅಟ್ರಾಕ್ರೋನಿಯಮು, ವೆಕ್ರೋನಿಯಮು ಮತ್ತು ರೊಕ್ರೋನಿಯಮು, ಮೆವಾಕುರಿಯಮು. ಸೊ ಇವರಿಗೆ ಥರ್ಡ್ ಇಯರ್ OT ಅವರಿಗೆ ನಿಮಗೆ ಪ್ಯಾನ್ಕ್ರೋನಿಯಮ್ ಇಲ್ಲ. ಸೊ ಯು ಹ್ಯಾವ್ 3 ಡ್ರಗ್ಸ್, ದಟ್ ಈಸ್ ಅಟ್ರಾಕೋರಿಯಮು, ರೊಕ್ರೋನಿಯಮು ಮತ್ತು ವೆಕ್ರೋನಿಯಮು, ಇವು 3 ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇದು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ನೀವು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನು ಒಂದಕ್ಕೆ ತಿಳ್ಕೊಂಡ್ರೆ ಎಲ್ಲದು ಸೇಮೇ ಬರುತ್ತೆ. ಜೊತೆಗೆ ಆಲ್ಮೋಸ್ಟ್ ಅವುಗಳ ಯೂಸಸ್ಸು, ಅಡ್ವರ್ಸ್ ಎಫೆಕ್ಟ್ಸು ಎಲ್ಲ ಸೇಮೇ ಇದೆ. ಸೊ ಹಾಗಾಗಿ ನೀವು ಅಟ್ಲೀಸ್ಟು 2-3 ಡ್ರಗ್ಸನ್ನು ಓದ್ಕೊಂಡ್ರೆ ಸಾಕಾಗತ್ತೆ. ಸೊ ಲೆಟ್ ಅಸ್ ಸಿ ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. How do this non-depolarizing muscle relaxants are going to act? So these non-depolarizing agents, they are going to compete with the acetylcholine at the binding site. So acetylcholine ಹೇಗೆ ಕೋಲಿನರ್ಜಿಕ್ ರಿಸೆಪ್ಟಾರ್ಸ್ ಮೇಲೆ ಆ್ಯಕ್ಟ್ ಮಾಡಿ ಆ್ಯಕ್ಷನ್ನ ತೋರಿಸುತ್ತೋ ಅಲ್ಲಿ ಈ ನಾನ್ ಡಿಪೋಲರೈಸಿಂಗ್ ಮಸಲ್ ರಿಲ್ಯಾಕ್ಸೆಂಟ್ಸು ಅಸಿಟೈಲ್ಕೋಲಿನನ್ನು ಕೋಲಿನರ್ಜಿಕ್ ರಿಸೆಪ್ಟಾರ್ ಮೇಲೆ ಕಾಂಪೀಟ್ ಮಾಡ್ತವೆ, ಅವುಗಳ ಮೇಲೆ ಆ್ಯಕ್ಟ್ ಮಾಡ್ತವೆ. ಸೊ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಬಿಕಮ್ ಕಾಂಪಿಟೇಟರ್ಸ್ ಫಾರ್ ಅಸಿಟೈಲ್ಕೋಲಿನ್ ಆ್ಯಂಡ್ ಡು ನಾಟ್ ಡಿಪೋಲರೈಸ್ ದ ಮೋಟಾರ್ ಎಂಡ್ ಪ್ಲೇಟ್. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನಲ್ಲಿ ಆ ಮೋಟಾರ್ ಎಂಡ್ ಪ್ಲೇಟನ್ನು ಯಾವುದೇ ಕಾರಣಕ್ಕೂ ಏನು ಮಾಡಲ್ಲ, ಡಿಪೋಲರೈಸ್ ಮಾಡಲ್ಲ. ಸೊ ನಾನ್ ಡಿಪೋಲರೈಸಿಂಗ್ ಆ್ಯಕ್ಷನನ್ನು ತೋರಿಸ್ಕೊಂಡೇ ಅದು ಏನು ಮಾಡುತ್ತೆ, ದೇ ಆರ್ ಗೋಯಿಂಗ್ ಟು ಆ್ಯಕ್ಟ್, ದೇ ಆರ್ ಗೋಯಿಂಗ್ ಟು ರಿಲ್ಯಾಕ್ಸ್ ದ ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ ಆ್ಯಕ್ಟ್ ಆಸ್
ಕಾಂಪಿಟೇಟಿವ್ ಅಂಟಾಗೋನಿಸ್ಟ್ ಮತ್ತು ಕಾಂಪಿಟೇಟಿವ್ ಅಂಟಾಗೋನಿಸ್ಟ್ ಆಗಿ ಅಸಿಟೈಲ್ ಕೊಲಿನಿಗೆ ಆ್ಯಕ್ಟ್ ಮಾಡ್ತವೆ. ಆ್ಯಂಡ್ ಎಕ್ಸೆಸಿವ್ ಕಾನ್ಸಂಟ್ರೇಷನ್ ಕಾಸಿಂಗ್ ಚಾನಲ್ ಬ್ಲಾಕೇಡ್. ಕೆಲವು ಸತಿ ಏನಾಗುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದ್ದಂಗೆ ಆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಗಳಲ್ಲಿ ಚಾನಲ್ಸು ಬ್ಲಾಕ್ ಆಗ್ತಾ ಇರುತ್ತೆ. ಅಂದರೆ ಸೋಡಿಯಂ ಅಯಾನ್ನ ಟ್ರಾನ್ಸ್ಮಿಷನ್ ಏನಾಗುತ್ತೆ ಸರಿಯಾಗಿ ಆಗದೆ ಹೋಗ್ಬೋದು. ಯಾಕೆ ಅಂದರೆ ಆ ಚಾನಲ್ಸ್ ಎಲ್ಲ ಸೋಡಿಯಂ ಅಯಾನ್ ಚಾನಲ್ ಏನಾಗ್ಬಿಡುತ್ತೆ ಬ್ಲಾಕ್ ಆಗುತ್ತೆ. ಆ್ಯಂಡ್ ಆ್ಯಕ್ಟ್ಸ್ ಅಟ್ ಪ್ರೀ ಸಿನಾಪ್ಟಿಕ್ ಸೈಟ್ಸ್ ಪ್ರಿವೆಂಟ್ ಮೂಮೆಂಟ್ ಆಫ್ ಅಸಿಟೈಲ್ ಕೋಲಿನ್ ಟು ರಿಲೀಸ್ ದ ಸೈಟ್ಸ್. ಸೊ ಅಸಿಟೈಲ್ ಕೋಲಿನ್ ಕಾಂಪಿಟೇಟರ್ಸ್ ಆಗಿರೋದ್ರಿಂದ ಏನು ಮಾಡುತ್ತೆ ಅಂದರೆ ಪ್ರೀ ಸಿನಾಪ್ಟಿಕ್ ಜಂಕ್ಷನ್ ಮೇಲೆ ಆ್ಯಕ್ಟ್ ಮಾಡ್ತವೆ ಮತ್ತು ಆ ಅಸಿಟೈಲ್ ಕೋಲಿನ ಮೂಮೆಂಟ್ನ ಕೂಡ ಏನು ಮಾಡುತ್ತೆ ಅವುಗಳು ತಡೆಗಟ್ಟಬಹುದು. ಸೊ ಯಾಕಂದರೆ ಅಸಿಟೈಲ್ ಕೋಲಿನೋ ಸೈಟಿಗೆ ಬೈಂಡ್ ಆಗಲ್ಲ. ಸೊ ಇವುಗಳು ಬೈಂಡ್ ಆಗುತ್ತೆ, ನಾನ್ ಡಿಪೋಲರೈಸಿಂಗ್ ಏಜೆಂಟ್ಸು. ಇವುಗಳು ಬೈಂಡ್ ಆದಮೇಲೆ ಅಸಿಟೈಲ್ ಕೋಲಿನ್ ಹಾಗೆ ಉಳಿಯುತ್ತೆ. ಸೊ ಅಟ್ಲೀಸ್ಟ್ ಅಸಿಟೈಲ್ ಕೋಲಿನು ಪ್ರೀಸಿನಾಪ್ಟಿಕ್ ಮತ್ತು ಪೋಸ್ಟ್ ಸಿನಾಪ್ಟಿಕ್ ನಡುವೆ ಅದು ಟ್ರಾವೆಲ್ ಮಾಡೋಕ್ಕೆ ಅಥವಾ ಅದು ಟ್ರಾನ್ಸ್ಮಿಟ್ ಆಗೋಕ್ಕೂ ಇವುಗಳು ತಡೆದು ಬಿಡ್ತವೆ. ಸೊ ಇಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ದ ಮೂಮೆಂಟ್ ಆಫ್ ಅಸಿಟೈಲ್ ಕೋಲಿನ್ ಆ್ಯಂಡ್ ಅಸಿಟೈಲ್ ಕೋಲಿನ್ ನೆವರ್ ಗೋಯಿಂಗ್ ಟು ಶೋ ಇಟ್ಸ್ ಆ್ಯಕ್ಷನ್. ಸೊ ದಟ್ ಈಸ್ ದ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್. ಇನ್ಸ್ಟೆಡ್ ದಿಸ್ non-depolarizing muscle relaxants, they are going to show their relaxation. So pancuronium, which is the first drug under non-depolarizing agents, that is it is a synthetic aminosteroid compound 5 times more potent than D-tuberculin, and it is actually more potent even than the succinylcholine. ಸೊ ಇದು ಪ್ಯಾನ್ಕುರೋನಿಯಮ್ ಅನ್ನೋ ಡ್ರಗ್ಗು, ಅದು ಅಮೈನೋಸ್ಟಿರಾಯ್ಡ್ ಬರುತ್ತೆ, ಸಿಂಥೆಟಿಕ್ ಅಮೈನೋಸ್ಟಿರಾಯ್ಡು. ಸೊ 5 ಟೈಮ್ಸು ಜಾಸ್ತಿ ಪೊಟೆಂಟ್ ಆಗಿರುತ್ತೆ ಟ್ಯೂಬರ್ಕ್ಯುಲರ್ಗಿಂತ. ಮತ್ತು ಆನ್ಸೆಟ್ ಆಫ್ ಆ್ಯಕ್ಷನ್ ಇಟ್ ಈಸ್ 3 to 5 minutes and has a long duration of action that is around 60 to 90 minutes. ಸೊ ಆನ್ಸೆಟ್ ಆಫ್ ಆ್ಯಕ್ಷನ್ 3 ರಿಂದ 5 ನಿಮಿಷ ಆಗಿರುತ್ತೆ. ಸೊ ಹಂಗೆ ನೋಡಿದರೆ ಇಟ್ಸ್ ನಾಟ್ ವೆರಿ ಕ್ವಿಕ್, ಬಟ್ ಇಟ್ ಈಸ್ ಮೈಲ್ಡ್, ಬಟ್ ಇಟ್ ಹ್ಯಾಸ್ ಲಾಂಗ್ ಡ್ಯೂರೇಷನ್. ಹಾಗಾಗಿ ನಾವು ಈ ಕ್ಲಾಸಿಫಿಕೇಷನ್ನ ಯಾಕೆ ನಾನ್ ಡಿಪೋಲರೈಸಿಂಗ್ದು ಡ್ಯೂರೇಷನ್ ಆಫ್ ಆ್ಯಕ್ಷನ್ ಮೇಲೆ ಹೇಗೆ ಮಾಡಿದ್ವೋ ಅದರಲ್ಲಿ ಫಸ್ಟ್ ಡ್ರಗ್ಗೇನೆ ಪ್ಯಾನ್ಕುರೋನಿಯಮ್ಮು, ಆ್ಯಂಡ್ ಇಟ್ ಕಮ್ಸ್ ಆಲ್ವೇಸ್ ಅಂಡರ್ ಲಾಂಗ್ ಡ್ಯೂರೇಷನ್. So it has long duration of action and it remains in the body for about 60 to 90 minutes. ಅಂದರೆ 1-1.5 ಗಂಟೆ ಟೈಮು ಬಾಡಿಯಲ್ಲಿ ಉಳ್ಕೊಂಡಿರುತ್ತೆ. ಆ್ಯಂಡ್ ಇಂಟ್ಯುಬೇಷನ್ ಡೋಸ್ ಈಸ್ ಗೋಯಿಂಗ್ ಟು ಬಿ 0.08 to 0.12 mg/kg. that depends upon the person's body weight. and provide good cardiovascular stability. ಸೊ ಎಷ್ಟೋ ಪೇಷಂಟಿಗೆ ಹಾರ್ಟ್ ರೇಟು ಜಾಸ್ತಿ ಆಗೋದು ಕಡಿಮೆ ಆಗೋದು ಆ ಥರ ಆಗುತ್ತೆ. ಸೊ ಕಾರ್ಡಿಯೋ ಸ್ಟೆಬಿಲಿಟಿ ಸರಿಯಾಗಿರೋದಿಲ್ಲ. ಬಟ್ ಈ ಡ್ರಗ್ನ ಬೇರೆ ಡ್ರಗ್ನ ಯೂಸ್ ಮಾಡೋದ್ರಿಂದ, ಬಟ್ ಈ ಡ್ರಗ್ಗಿಂದ ಏನಾಗುತ್ತೆ ಅಂದರೆ ಇದು ಒಳ್ಳೆ ಕಾರ್ಡಿಯೋ ಸ್ಟೆಬಿಲಿಟಿನ ಕೊಡುತ್ತೆ. ಸೊ ಇಟ್ ಪ್ರೊವೈಡ್ಸ್ ಅ ವೆರಿ ಗುಡ್ ಕಾರ್ಡಿಯೋ ಸ್ಟೆಬಿಲಿಟಿ. ಆ್ಯಂಡ್ ನ್ಯೂರೋಮಸ್ಕ್ಯುಲರ್ ಬ್ಲಾಕಿಂಗ್ ಏಜೆಂಟ್ ಯೂಸ್ ಟು ಪ್ರೊವೈಡ್ ದ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೇಷನ್ ಡ್ಯೂರಿಂಗ್ ಟ್ರೇಕಿಯಲ್ ಇಂಟ್ಯುಬೇಷನ್ ಆ್ಯಂಡ್ ಸರ್ಜರಿ. ಇದು ಒಳ್ಳೆ ನ್ಯೂರೋಮಸ್ಕ್ಯುಲರ್ ಬ್ಲಾಕಿಂಗ್ ಏಜೆಂಟ್ ಆಗಿದೆ. ಆದ್ದರಿಂದ ಇದು ಒಳ್ಳೆ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೇಷನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಮತ್ತು ಯಾವಾಗ ನಾವು ಜಾಸ್ತಿ ಇದರ ಯೂಸೇಜು ಅಂತಂದರೆ ಆಬ್ವಿಯಸ್ಲಿ ಡ್ಯೂರಿಂಗ್ ಟ್ರೇಕಿಯಲ್ ಇಂಟ್ಯುಬೇಷನ್ ಮತ್ತು ಸರ್ಜರಿ ಟೈಮಲ್ಲಿ ಪ್ಯಾನ್ಕುರೋನಿಯಮ್ನ ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಲಿಮಿನೇಷನ್ ಇಸ್ ಮೇನ್ಲಿ ಬೈ ಕಿಡ್ನಿ, ದಟ್ ಇಸ್ 85%, ಆ್ಯಂಡ್ ಥ್ರೂ ಲಿವರ್ ಇಟ್ ಇಸ್ 15%. And what are the side effects? They are hypertension. It causes hypertension. It may cause some tachycardia and dysthymia. So tachycardia, it may be very rare, but there may be an hypertension sometimes along with the dysthymia. So what is vecuronium? ಹಾಗಿದ್ರೆ vecuronium ಅಂದರೆ ಏನಂತ ನೋಡೋಣ. It is an analog of pancuronium. ಇದು ಪ್ಯಾನ್ಕುರೋನಿಯಮ್ನ ಅನಲಾಗ್ ಆಗಿದೆ. ಅಂದರೆ ಇವುಗಳ ಕಾಂಪೋಸಿಷನು, ಇವುಗಳ ಸೈಡ್ ಚೈನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಬಟ್ 1 or 2 substitution it may vary. It is a pure analog of pancuronium. ಸೊ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಕೂಡ ಹಾಗೆ ಇರುತ್ತೆ. ನಾನು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಅವಾಗಲೇ ಡಿಸ್ಕಸ್ ಮಾಡಿದೆ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ, ದೇ ಆರ್ ದ antagonist for acetylcholine, or they are the competitors of acetylcholine receptor, that is cholinergic receptor.
and much less vagolytic effect and shorter duration than the pancuronium. ಅದು ಆ್ಯಕ್ಚುಲಿ ಇದು ಶಾರ್ಟರ್ ಡ್ಯೂರೇಷನ್ ಡ್ರಗ್ ಕೆಳಗಡೆ ಅಥವಾ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಡ್ರಗ್ ಕೆಳಗಡೆ ಬರುತ್ತೆ ಶಾರ್ಟರ್ ಡ್ಯೂರೇಷನ್ಗಿಂತ. ಬಟ್ ಶಾರ್ಟರ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ನ ತೋರಿಸುತ್ತೆ. ಎಷ್ಟು ಶಾರ್ಟ್ ಅಂದರೆ ಅದು ಪ್ಯಾನ್ಕ್ರೋನಿಯಂ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಪ್ಯಾನ್ಕ್ರೋನಿಯಂ ಲಾಂಗ್ ಆ್ಯಕ್ಟಿಂಗ್ ಆಗಿರೋದ್ರಿಂದ ವೆಕ್ರೋನಿಯಂ ಏನಾಗುತ್ತೆ ಅದಕ್ಕಿಂತ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ನ ತೋರಿಸುತ್ತೆ. ದಟ್ ಇಸ್ 20 to 35 minutes ಡ್ಯೂರೇಷನು. 20 to 35 minutes. ಅದರದ್ದು 1-1.5 ಗಂಟೆ ಇರ್ತಿತ್ತು, 60 to 90 minutes. ಬಟ್ ಇದು ಅದಕ್ಕಿಂತ ಕಡಿಮೆ ಇರುತ್ತೆ. ಆ್ಯಂಡ್ ಆನ್ಸೆಟ್ ಇಟ್ ಇಸ್ ಸಿಮಿಲರ್ ಟು pancuronium, that is 3 to 5 minutes. And even intubation dose also it may be similar to pancuronium, that is 0.08 to 0.12 mg per kg. And it facilitates endotracheal intubation and it provide skeletal muscle relaxation during surgery. Almost ಎಲ್ಲ non-depolarizing drugsದುನುವೆ ಸೇಮ್ ಯೂಸು, ಆಲ್ಮೋಸ್ಟ್ ಸೇಮ್ ಇಂಟ್ಯುಬೇಷನ್ ಟೈಮು ಮತ್ತು ಸೈಡ್ ಎಫೆಕ್ಟ್ಸು ಬರುತ್ತೆ. ಸೊ ಹಾಗಾಗಿ ನೀವು ಒಂದೆರಡು ಡ್ರಗನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಉಳಿದಿದ್ದ ಡ್ರಗ್ ಕೇಳಿದ್ರೂ ನೀವು ಮ್ಯಾನೇಜ್ ಮಾಡಬಹುದು. ಆ್ಯಂಡ್ ಎಲಿಮಿನೇಷನ್ ಇಟ್ ಇಸ್ ಥ್ರೂ ಕಿಡ್ನಿ, ದಟ್ ಇಸ್ 40%, ಆ್ಯಂಡ್ ಥ್ರೂ ಲಿವರ್ ಇಟ್ ಇಸ್ 60%. ಸೊ ಇದು ಎಲಿಮಿನೇಷನ್ ಮಾತ್ರ, ಐ ಮೀನ್ ಫಾರ್ಮಕೋಕೈನೆಟಿಕ್ ಪ್ರಾಪರ್ಟಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಾನು ನಿಮಗೆ ಫಾರ್ಮಕಾಲಜಿ ಸ್ಟಾರ್ಟ್ ಮಾಡಿದಾಗಿಂದಾನು ಹೇಳ್ತಿದ್ದೀನಿ, ಹೊಸ ಡ್ರಗ್ನ ಆವಿಷ್ಕಾರ ಅಥವಾ ಹೊಸ ಡ್ರಗ್ನ ಇಂಟ್ರೊಡಕ್ಷನ್ನು ಯಾವಾಗ ಆಗುತ್ತೆ ಅಂದರೆ ಸ್ವಲ್ಪ ಹಳೆ ಡ್ರಗ್ಗಿಂತ ಅದು ಭಿನ್ನವಾಗಿರುತ್ತೆ. ಯಾವುದಾದ್ರೂ ಒಂದೆರಡು ಪ್ರಾಪರ್ಟಿ ಅದು ಭಿನ್ನವಾಗಿರಲೇಬೇಕು. ಹಾಗಾಗಿ ಇಲ್ಲಿ ಫಾರ್ಮಕೋಕೈನೆಟಿಕ್ ಪ್ರಾಪರ್ಟಿ ಇಟ್ ಇಸ್ ಗೋಯಿಂಗ್ ಟು ವೇರಿ ವಿತ್ ದ ಪ್ಯಾನ್ಕ್ಯುರೋನಿಯಂ. ಸೊ ವೆಕ್ಯುರೋನಿಯಂ ಏನು ಅಂತಂದರೆ ಕಿಡ್ನಿಯಿಂದ 40%, ಅದು ಜಾಸ್ತಿ ನಿಯರ್ಲಿ 80 to 90% ಆಗ್ತಿರುತ್ತೆ. ಸೊ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಲಿವರಿಂದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಅದು 60% ಎಲಿಮಿನೇಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವೆಕ್ಯುರೋನಿಯಂ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಡ್ರಗ್, atracurium. So this atracurium, which is 4 times less potent than pancuronium. So pancuronium ginta atracurium 4 ಟೈಮ್ಸು ಕಡಿಮೆ ಇರುತ್ತೆ ಆ್ಯಕ್ಷನಲ್ಲಿ, ಪೊಟೆನ್ಸಿಯಲ್ಲಿ. ಆ್ಯಂಡ್ ಶಾರ್ಟ್ ಆ್ಯಕ್ಟಿಂಗ್, ದಟ್ ಇಸ್ ಆನ್ಸೆಟ್ ಇಸ್ ಗೋಯಿಂಗ್ ಟು ಬಿ 3 to 5 minutes ಆ್ಯಂಡ್ ಡ್ಯೂರೇಷನ್ ಇಸ್ 25 to 35 minutes. ಸೊ ಶಾರ್ಟ್ ಆ್ಯಕ್ಟಿಂಗು ಆಲ್ಮೋಸ್ಟ್ ಎಲ್ಲ ಡ್ರಗ್ಸೂ ಇದೇ ಟೈಮಲ್ಲಿ ಆ್ಯಕ್ಟ್ ಮಾಡುತ್ತೆ, ಲೈಕ್ ಇಷ್ಟೇ ತೊಗೊಳುತ್ತೆ. ಸೊ 3 to 5 minutes. ಮತ್ತು ಡ್ಯೂರೇಷನ್ ಏನು ಅಂದರೆ ಇಟ್ ಈಸ್ ವೆರಿ ಸಿಮಿಲರ್ ಟು ವೆಕ್ಯುರೋನಿಯಂ, ದಟ್ ಇಸ್ 25 to 30 minutes. ಆ್ಯಂಡ್ ಇಂಟ್ಯುಬೇಷನ್ ಡೋಸ್ ಇಟ್ ವೇರೀಸ್, ಇದು ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ದಟ್ ಈಸ್ ಇಂಟ್ಯುಬೇಷನ್ ಡೋಸ್ ಇಸ್ ಅರೌಂಡ್ ಸಮ್ 0.5 mg per kg. And it is used in addition with general anesthesia to facilitate endotracheal intubation and to provide skeletal muscle relaxation during surgery. ಸೊ ಈ ಇಂಟ್ಯುಬೇಷನ್ನು ಎಲ್ಲದಕ್ಕೂ ಕಾಮನ್ನು. ಸೊ ಎಂಡೋಟ್ರೇಕಿಯಲ್ ಇಂಟ್ಯುಬೇಷನ್ನು ಎಲ್ಲ ಡ್ರಗನ್ನು ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆನ್ಸನ್ನು ಇಂಟ್ಯುಬೇಟ್ ಮಾಡಬೇಕಾದ್ರೆ, ಎಂಡೋಟ್ರೇಕಿಯಲ್ ಇಂಟ್ಯುಬೇಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಸೊ ಇದು ಅದನ್ನು ಬಿಟ್ಟು ಜನರಲ್ ಅನಸ್ತೇಷಿಯಾ ಜೊತೆ ಈವನ್ ಸರ್ಜರಿಯಲ್ಲೂ ಕೂಡ ಯೂಸ್ ಮಾಡ್ತಾರೆ. ಜೊತೆಗೆ ಇದು ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೇಷನ್ನ ತುಂಬ ಚೆನ್ನಾಗಿ ತೋರಿಸುತ್ತೆ. ಯಾವಾಗ ಅಂದರೆ ಎಂಡೋಟ್ರೇಕಿಯಲ್ ಇಂಟ್ಯುಬೇಷನ್ ಮಾಡಬೇಕಾದ್ರೆ. And what are the side effects? It is histamine release causing hypotension, trachycardia and bronchospasm. ಇದು ನಿಮಗೆ ಹಿಸ್ಟಮಿನ್ ಎಫೆಕ್ಟ್ಸ್ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಿಸ್ಟಮಿನ್ ಎಫೆಕ್ಟ್ ಸೇಮ್ ಹಿಸ್ಟಮಿನ್ ಎಫೆಕ್ಟ್ಸ್ನ ಕಾಸ್ ಮಾಡುತ್ತೆ. ಹೇಗೆ ಅಂತಂದರೆ ಇದು ಹಿಸ್ಟಮಿನ್ನ ಸ್ಟಿಮ್ಯುಲೇಟ್ ಮಾಡಿ ಹಿಸ್ಟಮಿನ್ ರಿಸೆಪ್ಟಾಸ್ ಮೇಲೆ ಆ್ಯಕ್ಟ್ ಮಾಡಿ ಹಿಸ್ಟಮಿನ್ನ ರಿಲೀಸ್ ಮಾಡಿಸುತ್ತೆ. ಸೊ ಹಿಸ್ಟಮಿನ್ ರಿಲೀಸ್ ಆದಾಗ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಹೈಪೋಟೆನ್ಷನ್ ಆಗುತ್ತೆ, ಮತ್ತು ಟ್ರೇಕಿಕಾರ್ಡಿಯಾ ಆಗುತ್ತೆ, ಹಾಗೂ ಬ್ರಾಂಕೋಸ್ಪಾಸಮು ಆಗುತ್ತೆ. ಸೊ ಈ ಬ್ರಾಂಕೋಸ್ಪಾಸಮ್ ಆದಾಗ ಏನಾಗುತ್ತೆ, ಬ್ರಾಂಕಿಯಲ್ ಕನ್ಸ್ಟ್ರಿಕ್ಷನ್ ಆಗುತ್ತೆ, ಮತ್ತು ಬ್ರಾಂಕಿಯಲ್ ಸೆಕ್ರಿಷನ್ಸ್ ಜಾಸ್ತಿ ಆಗುತ್ತೆ. ಸೊ ಪೇಷಂಟ್ ಮೇ ಫೀಲ್ breathlessness. And the next drug is rocuronium. So this rocuronium, which is a newer non-depolarizing blocker, ಇದು ಸ್ವಲ್ಪ ಇತ್ತೀಚೆಗೆ ಬಂದಂಥ ಡ್ರಗ್ಗು ರೊಕೊರೋನಿಯಮ್ಮು. ಮತ್ತು ಹೊಸ ಡ್ರಗ್ ಆಗಿರೋದ್ರಿಂದ ಅದರ ಆ್ಯಕ್ಷನ್ನು ರ್ಯಾಪಿಡ್ ಆಗಿರುತ್ತೆ. ಸೊ ಸ್ವಲ್ಪ ವ್ಯತ್ಯಾಸ ಆಗಲೇಬೇಕು ಹಳೆ ಡ್ರಗ್ಗಿಂತ. ಸೊ ಅವೆಲ್ಲ ಏನು ಡ್ಯೂರೇಷನ್ ಆಫ್ ಆ್ಯಕ್ಷನ್ ಲಾಂಗ್ ಇತ್ತು, ಆನ್ಸೆಟು 3 to 5 minutes ತಗೋತಾ ಇದ್ವು. ಬಟ್ ಇದು ಸ್ವಲ್ಪ ಬೇಗ ಆ್ಯಕ್ಟ್ ಮಾಡುತ್ತೆ. ಇಟ್ ಮೇ ಆ್ಯಕ್ಟ್ ವಿತಿನ್ ಸಮ್ 1 to 2 minutes. So the rapid onset of action and intermediate duration of action which can be alternative to succinylcholine. ಸೊ ಸಕ್ಸಿನೈಲ್ಕೋಲಿನ್ಗೆ
ತುಂಬ ಒಳ್ಳೆ ಆಲ್ಟರ್ನೇಟಿವ್ ಡ್ರಗ್ ಆಗಿ ರೊಕೊರೋನಿಯಮ್ಮು ಆ್ಯಕ್ಟ್ ಮಾಡುತ್ತೆ. ಸೊ ಇದು ಇಂಟರ್ಮೀಡಿಯೇಟ್ ಡ್ಯೂರೇಷನ್ನೇ ತೋರಿಸುತ್ತೆ, ಬಟ್ ಆನ್ಸೆಟ್ ಆಫ್ ಆ್ಯಕ್ಷನ್ ಮಾತ್ರ ತುಂಬ ರ್ಯಾಪಿಡಾಗಿ ಕ್ವಿಕ್ ಆಗಿರುತ್ತೆ. ಸೊ ಮತ್ತು ಒಳ್ಳೆ ಆಲ್ಟರ್ನೇಟಿವು ಯಾವುದಕ್ಕೆ ಅಂದರೆ ಸಕ್ಸಿನೈಲ್ ಕೋಲಿನ್ಗೆ. ಸಕ್ಸಿನೈಲ್ ಕೋಲಿನ್ ಗೊತ್ತು ನಿಮಗೆ, ಇಟ್ ಈಸ್ ಅ ಡಿಪೋಲರೈಸಿಂಗ್ ಡ್ರಗ್ ಅಂತ. ಆ್ಯಂಡ್ ಯೂಸ್ಡ್ ಇನ್ ಟ್ರೇಕಿಯಲ್ ಇಂಟ್ಯುಬೇಷನ್ ವಿತೌಟ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಡಿಪೋಲರೈಸಿಂಗ್ ಏಜೆಂಟ್. ಸೊ ಸಕ್ಸಿನೈಲ್ ಕೋಲಿನು ಏನು ಡಿಸ್ಅಡ್ವಾಂಟೇಜ್ ಇತ್ತು, ಸಕ್ಸಿನೈಲ್ ಕೋಲಿನ್ಗೆ ಏನು ಸೈಡ್ ಎಫೆಕ್ಟ್ಸ್ ಇತ್ತು, ಅದನ್ನು ಎಲ್ಲನೂ ರೊಕೊರೋನಿಯಮ್ಮು ಇಟ್ ಮೇ ಓವರ್ಕಮ್. ಇದು ಅದು ಯಾವ ಡಿಸ್ಅಡ್ವಾಂಟೇಜಸ್ಸನ್ನು ತೋರಿಸಲ್ಲ. ಸೊ ಟ್ರೇಕಿಯಲ್ ಇಂಟ್ಯುಬೇಷನ್ ಮಾಡಬೇಕಾದ್ರೆ ಇಟ್ ಮೇ ಶೋ ವೆರಿ ಗುಡ್ ಎಫೆಕ್ಟ್ ಆ್ಯಂಡ್ ವಿಚ್ ಮೇ ಬಿ ಡಿವಾಯ್ಡ್ ಆಫ್ ಆಲ್ ಸಕ್ಸಿನೈಲ್ ಕೋಲಿನ್ ಅಡ್ವರ್ಸ್ ಎಫೆಕ್ಟ್ಸ್, ಡಿಸ್ಅಡ್ವಾಂಟೇಜಸ್. ಆ್ಯಂಡ್ ಯೂಸ್ಡ್ ಆಸ್ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ ಇನ್ ಮೇಂಟೆನೆನ್ಸ್ ಥೆರಪಿ. ಸೊ ಮೇಂಟೆನೆನ್ಸ್ ಥೆರಪಿಯಲ್ಲಿ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ನೋ ಕಾರ್ಡಿಯೋವ್ಯಾಸ್ಕುಲರ್ ಸೈಡ್ ಎಫೆಕ್ಟ್ಸ್ ಈವನ್ ವಿತ್ ಲಾರ್ಜರ್ ಡೋಸ್. ಸೊ ನಾವು ಮುಂಚೆ ನೋಡಿದ ಸ್ಕೆಲಿಟಲ್ ಮಸಲ್ಸು ಅದು ಪ್ಯಾನ್ಕ್ರೋನಿಯಮ್ ಸ್ವಲ್ಪ ಕಾರ್ಡಿಯೋವ್ಯಾಸ್ಕುಲರ್ ಸೈಡ್ ಎಫೆಕ್ಟ್ಸನ್ನ ಕಾಸ್ ಮಾಡ್ಬೋದು ಅಂತ ಇತ್ತು. ಇದರಲ್ಲಿ ಆ ಪ್ರಾಬ್ಲಮ್ಮು ಇರಲ್ಲ. ಯಾವ ಕಾರ್ಡಿಯೋವ್ಯಾಸ್ಕುಲರ್ ಸೈಡ್ ಎಫೆಕ್ಟ್ಸನ್ನು ಇದು ಕಾಸ್ ಮಾಡಲ್ಲ. ಯಾವಾಗ ಅಂದರೆ ಈವನ್ ಲಾರ್ಜರ್ ಡೋಸಲ್ಲಿ ಕೂಡ. And the last drug is mevacurium. So mevacurium, which is a short-acting competitive blocker. Competitive blocker almost ಎಲ್ಲ ಡ್ರಗ್ಸು ಕಾಂಪಿಟೇಟಿವ್ ಬ್ಲಾಕರ್. ಹಾಗೆ ಮೆವಾಕುರಿಯಮ್ಮು ಅದು ಕಾಂಪಿಟೇಟಿವ್ ಬ್ಲಾಕರು ಯಾವುದಕ್ಕೆ ಅಂದರೆ ಅಸಿಟೈಲ್ ಕೋಲಿನ್ಗೆ. ಎಗೈನ್ ಇಟ್ ಅಂಟಗೋನೈಸಸ್ ಅಸಿಟೈಲ್ ಕೋಲಿನ್ ಆ್ಯಕ್ಷನ್ ಬೈ ಬೈಂಡಿಂಗ್ ಟು ಕೋಲರ್ಜಿಕ್ ರಿಸೆಪ್ಟಾರ್. ಕೋಲರ್ಜಿಕ್ ರಿಸೆಪ್ಟಾರ್ಗೆ ಬೈಂಡ್ ಮಾಡಿ ಅಸಿಟೈಲ್ ಕೋಲಿನ್ಗೆ ಕಾಂಪಿಟೇಷನ್ ಕೊಡುತ್ತೆ. ಅಸಿಟೈಲ್ ಕೋಲಿನ್ ಆ್ಯಕ್ಷನ್ಸ್ನ ಅಂಟಗೋನೈಸ್ ಮಾಡುತ್ತೆ. ಅಸಿಟೈಲ್ ಕೋಲಿನ್ನ ಪ್ರೀಸಿನಾಪ್ಟಿಕ್ ನರ್ವಿಂದ ಪೋಸ್ಟ್ನಾಪ್ಟಿಕ್ ನರ್ವ್ಗೆ ಅಥವಾ ನರ್ವ್ ಎಂಡಿಂಗ್ಸಲ್ಲಿ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ನ ಬ್ಲಾಕ್ ಮಾಡೋದ್ರ ಮುಖಾಂತರ ಏನು ಮಾಡುತ್ತೆ, ಅದರ ಆ್ಯಕ್ಷನನ್ನು ನಿಲ್ ಮಾಡುತ್ತೆ, ಅಂಟಗನೈಸ್ ಮಾಡುತ್ತೆ. ಆ್ಯಂಡ್ ಯೂಸ್ಡ್ ಅಲಾಂಗ್ ವಿತ್ ಅನಸ್ಥೀಶಿಯಾ ಟು ಫೆಸಿಲಿಟೇಟ್ ಎಂಡೋಟ್ರೇಕಿಯಲ್ ಇಂಟ್ಯುಬೇಷನ್. ಎಗೈನ್ ಆಲ್ಮೋಸ್ಟ್ ಎಲ್ಲ ಡ್ರಗ್ನು ಹೇಗೆ ಎಂಡೋಟ್ರೇಕಿಯಲ್ ಇಂಟ್ಯುಬೇಷನಲ್ಲಿ ಯೂಸ್ ಮಾಡ್ತೀವಿ, ಹಾಗೆ ಮೆವಾಕುರಿಯಮ್ನು ಎಂಡೋಟ್ರೇಕಿಯಲ್ ಇಂಟ್ಯುಬೇಷನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಪ್ರೊವೈಡ್ಸ್ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೇಷನ್ during surgery. So it is a very good skeletal muscle relaxation, and it also provide mechanical ventilation. So mechanical ventilator ಆಗಿ ಮೆಕ್ಯಾನಿಕಲ್ ವೆಂಟಿಲೇಷನಲ್ಲಿ ವೆಂಟಿಲೇಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಮೆವಾಕುರಿಯಮ್ನ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಸ್ಟಡೀಡ್ ಆಲ್ ದ ನಾನ್ ಡಿಪೋಲರೈಸಿಂಗ್ ಡ್ರಗ್ಸ್. ಇಲ್ಲಿವರೆಗೂ ನೀವು ಎಲ್ಲ ನಾನ್ ಡಿಪೋಲರೈಸಿಂಗ್ ಡ್ರಗ್ಸನ್ನು ಓದಿದ್ರಿ. It is, as I told you, there are only 3 it has mentioned for final year OT students. Final year OT studentsಗೆ 3 ಅಷ್ಟೇ ಸಾಕಾಗುತ್ತೆ, ಮತ್ತು ಸೆಕೆಂಡ್ ಇಯರ್ OT ಸ್ಟೂಡೆಂಟ್ಸಿಗೆ 4 ಡ್ರಗ್ಸು. ಸೊ ನೀವು ಪ್ಯಾನ್ಕ್ರೋನಿಯಮ್, ಅಟಕೋರಿಯಮ್ ಎಲ್ಲನೂ ವೆಕ್ರೋನಿಯಮ್ ಆಗಿರ್ಬೋದು ಇಲ್ಲ ಮೆಕ್ರೋನಿಯಮ್ ಆಗಿರ್ಬೋದು, ಎಲ್ಲ ಹೇಗೆ ಅಂತಂದರೆ ಎಲ್ಲ ಡ್ರಗ್ಸೂ ಸಿಮಿಲರ್, ಆ್ಯಕ್ಷನ್ ಅಂತೂ ಸಿಮಿಲರೇ ಇರುತ್ತೆ, ಬಟ್ ಸ್ಲೈಟಾಗಿ ಅದರ ಫಾರ್ಮಕೋಕೈನೆಟಿಕ್ ಪ್ರಾಪರ್ಟಿ ಸ್ವಲ್ಪ ಚೇಂಜ್ ಆಗಬಹುದು ಅಥವಾ ಅವುಗಳ ಡೋಸ್ ವೇರಿ ಆಗ್ಬೋದು. ಸೊ ನೀವು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನು ಅಥವಾ ಅದರ ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸು ಅಂದರೆ ಯೂಸಸ್ಸು ಎಲ್ಲವನ್ನು ಸೇಮ್ ಬರಿಬಹುದು, ಆಯಿತಾ. ಕೆಲವೊಂದು ಪ್ರಾಪರ್ಟಿ ಲೈಕ್ ನಾನು ಹೇಳ್ದಾಗೆ ಅದು ಫಾರ್ಮಕೋಕೈನೆಟಿಕ್ ಪ್ರಾಪರ್ಟಿನೋ ಅಥವಾ ಡೋಸು ಮತ್ತು ಸೈಡ್ ಎಫೆಕ್ಟ್ಸು ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಇದನ್ನು ನೋಡಿಕೊಂಡ್ರೆ ಯು ಕ್ಯಾನ್ ರಿಮೆಂಬರ್ ಆ್ಯಂಡ್ ಯು ಕ್ಯಾನ್ ರೈಟ್ all non-depolarizing drugs along with the depolarizing ನಾನು ಹೇಳಿದ್ದೀನಿ, ಸಕ್ಸಿನೈಲ್ ಕೋಲಿನ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಬೋತ್ ಯು ಕ್ಯಾನ್ ಗೋ ಟು ಈವನ್ ಡಿಪೋಲರೈಸಿಂಗ್ drugs as succinyl choline and non-depolarizing drugs as atracurium, pancuronium, mevacurium or vancuronium, etc. Thank you for your patience listening.